ಹುಟ್ಟಿನಿಂದಲೇ ಆತನು ಹುಟ್ಟಿನಿಂದಲೇ ಕರ್ತನಿಗೆ ಪ್ರತಿಷ್ಠಿತನಾಗಿಯೇ, ನಾನು ಕಳೆದ ವಾರ ನಿಮಗೆ ಪರಿಚಯ ಮಾಡಿಕೊಟ್ಟೆ. ಕೆಲವರು ಲೋಕಾನುರೂಢಿಯಾಗಿ ಹುಟ್ಟಿರ್ಬೋದು, ಕೆಲವರು ತಪ್ಪಾದ ಸಂಬಂಧಗಳಿಂದ ಹುಟ್ಟಿರ್ಬೋದು, ಕೆಲವರು ಯಾವುದೇ ರೀತಿ ಹುಟ್ಟಿರ್ಬೋದು. ಆದರೆ ಸಂಸೋನನ್ನು ನಿರ್ದಿಷ್ಟವಾಗಿ ಆತನು ಹುಟ್ಟೋದು ಯೋಜನೆಯೇ ಇರಲಿಲ್ಲ, ಆತನು ಹುಟ್ಟುವ ಪ್ರಸಂಗವೇ ಇರಲಿಲ್ಲ. ಯಾಕಂದರೆ ಆತನ ತಾಯಿ ಬಂಜೆ ಆಗಿದ್ಲು. ಆದರೆ ದೇವರು ಭೂಮಿಯ ಮೇಲೆ ನಿರ್ದಿಷ್ಟವಾದ ಯೋಜನೆಯನ್ನು ಇಟ್ಕೊಂಡೇ ಅವನನ್ನು ಹುಟ್ಟಿಸಿದ. ಅಂದರೆ ಆತನಿರೋದೇ ಆ ಯೋಜನೆಗೋಸ್ಕರ, ಆ ಯೋಜನೆ ನೆರವೇರಿಸೋಕ್ಕೋಸ್ಕರ ಆತನ ಉತ್ಪನ್ನವಾಯಿತು. ಆ ಯೋಜನೆಯ ನೆರವೇರಿಸೋದಕ್ಕೋಸ್ಕರ ಮಾತ್ರವೇ ಆತನ ಹುಟ್ಟುವಿಕೆ ಉಂಟಾಯಿತು. ಅದನ್ನು ಬಿಟ್ಟರೆ ಆತನಿಗೆ ಬೇರೆ ಯಾವುದೇ ವಿಷಯ ಇರಕೂಡದು. ಅದೇ ರೀತಿಯಾಗಿ ಯೋಹಾನನ ಬರೆದ ಸುವಾರ್ತೆಯಿಂದ ನಾವು ನಮ್ಮ ಬಗ್ಗೆ ನೋಡಿಕೊಂಡ್ವಿ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 12 ಮತ್ತು 13ನೇ ವಚನ ನೋಡಿಕೊಳ್ಳಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ದೇವರ ಮಕ್ಕಳಾಗುವ ಅಧಿಕಾರ, ಅವಕಾಶ ಅಲ್ಲ, ಸಂದರ್ಭವಲ್ಲ, ಅಧಿಕಾರವನ್ನೇ ಕೊಟ್ಟ. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಸಂಸೋನನನ್ನು ಹುಟ್ಟಿಸಿದ ದೇವರೇ ನಿನ್ನನ್ನು ನನ್ನನ್ನು ಹುಟ್ಟಿಸಿದ. ಸಂಸೋನಿಗೆ ಒಂದು ಉದ್ದೇಶ ಇರುವುದಾಗಿದ್ದರೆ ನಿನಗೂ ನನಗೂ ಒಂದು ಬಲವಾದ ಉದ್ದೇಶವನ್ನು ಆತನ ಇಟ್ಕೊಂಡ. ನಿನ್ನ ತಂದೆ ತಾಯಿಗಳು ನಿನ್ನ ಹುಟ್ಟುವಿಕೆ ಬಗ್ಗೆ ಯಾವ ಕಥೆಗಳನ್ನು ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದರೆ ಯಾವ ದಿನ ನೀನು ಕ್ರಿಸ್ತ ಯೇಸುವನ್ನು ನಿನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡ್ಯೋ, ಯಾವ ದಿನ ಯೇಸು ಸ್ವಾಮಿಯನ್ನು ನಿನ್ನ ಅಂಗೀಕರಿಸಿಕೊಂಡ್ಯೋ, ಅದೇ ದಿನ ನಿನ್ನ ಚರಿತ್ರೆಯನ್ನೇ, ನಿನ್ನ DNA ನಿನ್ನ ಸಂಪೂರ್ಣವಾದ ವ್ಯಕ್ತಿತ್ವವನ್ನು ಆತನು ಬದಲಾಯಿಸಿದ. ಅದೇ ದಿನ, ಅದಕ್ಕೆ ತಿರುಗಿ ಹುಟ್ಟುವುದು ಎಂಬುದಾಗಿ ಏನು ಕರೆಯಲ್ಪಡ್ತದೆ ಸತ್ಯದಲ್ಲಿ, ಅದೇ ದಿನ ದೇವರು ನಿನಗೋಸ್ಕರ, ಸಂಸೋನನಿಗೋಸ್ಕರ ಇಟ್ಕೊಂಡಂತೆ ಒಂದು ಉದ್ದೇಶವನ್ನು ಆ ದಿನ ಇಟ್ಕೊಳ್ಳಿಲ್ಲ. ಆತನು ನಿನ್ನ ಹುಟ್ಟಿನಿಂದಲೇ ಇಟ್ಕೊಂಡಿದ್ದು, ಆ ದಿನಕ್ಕೋಸ್ಕರ ಕಾದುಕೊಂಡಿದ್ದ. ಆ ದಿನದಲ್ಲಿ ನಿನ್ನೊಳಗಡೆ ಹಾಕಿ ನಿನ್ನನ್ನು ಕಟ್ಟಿ ಆ ಉದ್ದೇಶಕ್ಕೋಸ್ಕರ ನಿನ್ನನ್ನು ಉಪಯೋಗಿಸಿ ವೈರಿಯನ್ನು, ಸೈತಾನನನ್ನು ನಾಚಿಕೆಗೆ ಒಳಪಡಿಸಬೇಕೆಂಬುದಾಗಿ. ಅದನ್ನು ಕಳೆದ ವಾರ ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ, ವಿವರವಾಗಿ ಹಂಚಿಕೊಂಡಿದ್ದೇನೆ. ದೇವರು ಸಂಪೂರ್ಣವಾಗಿ ಅವನನ್ನು ಹುಟ್ಟಿಸಿದ್ದೇ ಸಂಪೂರ್ಣವಾದ ಉದ್ದೇಶ. ಆತನ ಹುಟ್ಟುವಿಕೆಯ ಸಂಪೂರ್ಣವಾದ ಉದ್ದೇಶವೇ ಕರ್ತನಿಗಾಗಿ ಓಡುವುದಾಗಿತ್ತು. ಈ ದಿನ ಇದನ್ನೇ ಇನ್ನೂ ಸ್ವಲ್ಪ ಮಾತ್ರ ಅದರ ಬಗ್ಗೆ ನಾನು ಒಂದು ವಿವರಗಳನ್ನು ಕೆಲವೊಂದು ಹಂಚಿಕೊಳ್ತೀನಿ. ಯಾಕಂದರೆ ನಾವೆಲ್ಲರೂ ಸೇರಿ ಬರುವಾಗ ವಾಕ್ಯವನ್ನು ಹಂಚಿಕೊಳ್ಳುವಂಥ ಆನಂದವೇ ಬೇರೆ. ಈಗ ನೀವು ಯಾರು ಕಾಣೋದಿಲ್ಲ, ಯಾರಿಗೆ ಬೋಧಿಸ್ತಾ ಇದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ, ಯಾರ್ಯಾರು ನೋಡ್ತಾ ಇದ್ದಾರೋ ನೋಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆದರೂ ನಂಬಿಕೆಯಿಂದ ನಮ್ಮ ಜನರು ನೋಡ್ತಾರೆ ಎಂಬುದಾಗಿ ಬೋಧಿಸ್ತೀವಿ. ಆದರೆ ಯಾರಿಗೆ ವಾಕ್ಯ ಮುಟ್ಟಬೇಕು ಅವ್ರಿಗೆ ಮುಟ್ಟುತ್ತೆ. ಯಾಕಂದರೆ ದೇವರು ತನ್ನ ವಾಕ್ಯವನ್ನು ತನ್ನ ಜನರಿಗೆ ಮುಟ್ಟಿಸುವ ಆತನು. ಸಂಸೋನನ ಜನ್ಮದ ಬಗ್ಗೆ ಇನ್ನೊಂದು ವಿಷಯವನ್ನು ಓದಿಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ 3ರಿಂದ 5ನೇ ವಚನ. ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ 3ರಿಂದ 5ನೇ ವಚನ ನೋಡಿ ಏನು ಹೇಳ್ತದೆ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ, ಅಂದರೆ ಸಂಸೋನನ ತಾಯಿಗೆ, ಈತನ ಹುಟ್ಟೋದಕ್ಕಿಂತ ಮುಂಚೆ ಪ್ರತ್ಯಕ್ಷನಾಗಿ, ಇಗೋ ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಬಂಜೆಯಾಗಿ ಮಕ್ಕಳೆಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಆದುದರಿಂದ ನೋಡಿ ಹೇಳ್ತಾ ಇದ್ದಾನೆ, ಜಾಗರೂಕತೆಯಿಂದಿರು. ಇಂಗ್ಲೀಷ್ನಲ್ಲಿ ದಯವಿಟ್ಟು ಅಂತ ಇದೆ, ಪ್ಲೀಸ್ ಅಂತ ಇದೆ. ದಯವಿಟ್ಟು ಜಾಗರೂಕತೆಯಿಂದಿರು. ಅದರರ್ಥ ದೇವರು ಆಜ್ಞೆ ಕೊಡ್ತಾ ಇಲ್ಲ. ದೇವದೂತನು ಅವಳಿಗೆ ಇಂಗ್ಲೀಷ್ ಬೈಬಲ್ನಲ್ಲಿ ಪ್ಲೀಸ್ ಅಂತ ಓದ್ಕೊಳ್ತೀವಿ. ಪ್ಲೀಸ್ ಬಿ ಕೇರ್ಫುಲ್ ನಾಟ್ ಟು ಈಟ್ ಎನಿಥಿಂಗ್, ನಾಟ್ ಟು ಡ್ರಿಂಕ್ ಎನಿ ವೈನ್ ಅಂತ ಇದೆ. ಅಂದರೆ ದಯವಿಟ್ಟು ಜಾಗರೂಕತೆಯಿಂದಿರು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಅಂದರೆ ಯಾವ ನಿಷಿದ್ಧ ಪದಾರ್ಥವನ್ನು ಯಹೂದ್ಯರಿಗೆ ದೇವರು ಯಾವ್ದಾವ್ದು ತಿನ್ನಬಾರ್ದಂದಿದ್ನೋ ಅವನ್ನು ಊಟ ಮಾಡದಿರು. ನೀನು ಗರ್ಭವತಿ, ಯಾಕೆಂದರೆ ಈಗ ಪರಲೋಕದ ಕೆಲಸ ನಿನ್ನಲ್ಲಿ ಪ್ರಾರಂಭವಾಗ್ತದೆ.
ನಿನ್ನ ಗರ್ಭದಲ್ಲಿ ಪರಲೋಕದಿಂದ ಕೆಲಸ ಪ್ರಾರಂಭವಾಗಲಿಕ್ಕಿದೆ. ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ನೀನು ಗರ್ಭವತಿಯಾಗ್ತೀಯಾ. ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಉಪಯೋಗಿಸಬಾರದು. ಆತನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಬಾರದು, ಅಂದರೆ ಆತನ ತಲೆಯ ಕೂದಲನ್ನು ಕತ್ತರಿಸಬಾರದು. ಅವನು ಆತನು ಹುಟ್ಟಿದ ದಿನದಿಂದಲೇ ದೇವರಿಗೆ ಪ್ರತಿಷ್ಠಿತನು ಅಂದರೆ ಅದೇ ಅವನ ಜೀವನ ಶೈಲಿ. ಅದನ್ನು ಬಿಟ್ಟರೆ ಬೇರೆ ಜೀವನ ಆತನಿಗಿರಕೂಡದು. ಕರ್ತನ ಜೀವನ ಶೈಲಿಗೆ ಪ್ರತಿಷ್ಠಿತನು. ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು. ಯಾಕಂದರೆ ಆತನಿಗೆ ಒಂದು ಉದ್ದೇಶವಿದೆ. ಅವನು ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ಅಲ್ಲಿ ಇದು ಕನ್ನಡದಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಡ್ತದೆ. ಎರಡೂ ಭಾಷೆ ಒಂದೇ, ಆದರೆ ವಿವರಗಳು ಬಹಳ ಸುಂದರವಾಗಿ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಈಗ ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಅಂದರೆ ಭೂಲೋಕದ ಮೇಲೆ ಪರಲೋಕದಿಂದ ಒಂದು ಹೊಸ ಕೆಲಸ ಪ್ರಾರಂಭವಾಗಲಿಕ್ಕಿದೆ. ಪರಲೋಕದಿಂದ ಭೂಲೋಕದ ಮೇಲೆ ಶ್ರೇಷ್ಠವಾದ ಒಂದು ಕೆಲಸ ಪ್ರಾರಂಭವಾಗಲಿಕ್ಕಿದೆ. ಒಬ್ಬ ಪುರುಷನು ಯೆಹೋವನ ಒಬ್ಬ ಸೇನಾಪತಿಯು, ಗಾಡ್ಸ್ ಜನರಲ್, ಯೆಹೋವನ ಒಬ್ಬ ಸೇನಾಪತಿ ಹುಟ್ಟಲಿಕ್ಕಿದ್ದಾನೆ. ಅವನು ಹುಟ್ಟುವುದಕ್ಕೆ ಇರುವಂಥ ಉದ್ದೇಶವೇ ಅವನು ಸ್ವಂತಕ್ಕಾಗಿ ಜೀವಿಸೋದಲ್ಲ, ಸ್ವಂತ ಪ್ಲೆಷರ್ಗಾಗಿ, ಸ್ವಂತ ಉಲ್ಲಾಸಕ್ಕಾಗಿ ಜೀವಿಸುವನಲ್ಲ. ಆದರೆ ಪರಲೋಕದ ದೇವರ ಉದ್ದೇಶವನ್ನು ಭೂಮಿ ಮೇಲೆ ನೆರವೇರಿಸುವುದಕ್ಕಾಗಿ, ಫಿಲಿಷ್ಟಿಯರನ್ನು ಸದೆಬಡಿದು ಯೆಹೋವನ ದೇವರ ಜನರನ್ನು ಬಿಡಿಸುವುದಕ್ಕಾಗಿ ಅವನನ್ನು ಪ್ರತಿಷ್ಠಿಸ್ತೀನಿ. ಅವನು ಈಗ ಆದ್ದರಿಂದ ಜಾಗರೂಕತೆಯಿಂದಿರು. ಯಾಕೆ? ಈಗ ಏನು ಹೇಳ್ತಾ ಇದ್ದ ನೋಡಿ, ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವಾಗಲಿ ಕುಡಿಯದಿರು. ಯಾಕಂದರೆ ಈಗ ಇಲ್ಲಿವರೆಗೆ ನೀನು ಏನು ಸೇವಿಸಿದಿ, ಏನು ಊಟ ಮಾಡಿದಿ, ಏನು ಕುಡಿದಿ, ಅದು ಸಂಪೂರ್ಣವಾಗಿ ನಿನ್ನ ದೇಹದಿಂದ ವಿಸರ್ಜನೆಯಾಗಿ ಸಂಪೂರ್ಣವಾಗಿ ತ್ಯಜಿಸಿ ಇನ್ನು ಮುಂದೆ ನೀನು ಅವುಗಳನ್ನು ಮುಟ್ಟುಕೊಡುದು. ಯಾಕೆಂದರೆ ನಿನ್ನ ದೇಹದ ರಕ್ತದ ಕಣಗಳಿಂದ ಅವುಗಳ ಪ್ರಭಾವಗಳೆಲ್ಲವೂ ಮುಗಿಯೋವರೆಗೆ ಕಾಯ್ತಾ ಇದ್ದೀನಿ. ಮತ್ತೆ ಕುಡಿದು ಕಲ್ಮಶ ಮಾಡಿಕೊಳ್ಬೇಡ. ಯಾಕಂದರೆ ಅದೆಲ್ಲೋ ಮುಗಿದು ನೀನು ಕ್ಲೀನ್ ಆದ ನಂತರ, ನೀನು ಪರಿಶುದ್ಧಳಾದ ನಂತರ ನಿನ್ನ ಗರ್ಭದಲ್ಲಿ ಒಬ್ಬ ಮಗನನ್ನು ನಾನು ಹಾಕ್ಲಿಕ್ಕಿದ್ದೀನಿ. ಅದು ಯೇಸು ಸ್ವಾಮಿ ಹಾಗೆಲ್ಲ, ಆದರೆ ಪುರುಷ ಸಂಕಲ್ಪದಿಂದಲೇ ಆದದ್ದು, ಅಂದರೆ ಮಾನವೀಯ ಸೈಕಲ್ ಪ್ರಕಾರ ಆಗಿರೋದು. ಆದರೆ ಆತನು ಜನ್ಮದಿಂದಲೇ, ಹುಟ್ಟಿದ ದಿನದಿಂದಲೇ ನನಗೆ ಪ್ರತಿಷ್ಠಿತನಾಗಿರುವನು. ಆದ ಕಾರಣ ನೀನು ಈಗ ಶುದ್ಧಳಾಗಬೇಕು. ದೇವರು ಇಸ್ರಾಯೇಲರಿಗೆ ಐಗುಪ್ತ ದೇಶದಿಂದ ಬರುವಾಗ ಸೀನಾಯಿ ಬೆಟ್ಟದ ಮೇಲೆ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತೀನಿ, ಅದಕ್ಕೋಸ್ಕರ ಪ್ರತಿಯೊಬ್ಬರು ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳಿರಿ ಎಂಬ ಹೇಳ್ದ. ಶುದ್ಧೀಕರಣವಿಲ್ಲದೆ, ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡುವುದು ಅಸಾಧ್ಯವೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ತೇವೆ. ಅವಳು ಒಂದು ಬಲವಾದ ಉದ್ದೇಶವನ್ನು ಹೆರಲಿಕ್ಕಿದ್ದಾಳೆ. ಅವಳಿಗೆ ದೇವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ. ಯಾಕೆ? ಆ ರೀತಿ ಜೀವಿಸದೆ, ಒಂದು ಪರಿಶುದ್ಧತೆ ಇಲ್ಲದೆ ದೇವರ ಉದ್ದೇಶವನ್ನು ಜನ್ಮ ಕೊಡೋದು ಸಾಧ್ಯವಿಲ್ಲ ಎಂಬುದಾಗಿ. ಆಯಿತು, ಇದನ್ನು ಇಲ್ಲಿಗೆ ಇಟ್ಕೊಳ್ಳೋಣ. ಈಗ ಒಂದು ಅವಶ್ಯವಾದಂಥ ಒಂದು ಸಂಗತಿ ನಾವು ಮೃದುವಾಗಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ, ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ. ಯಾಕಂದ್ರೆ ಕರ್ತನು ಖಂಡಿತವಾಗಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇರ್ತಾರೆ. ಸಮಾಧಾನವಾಗಿಯೂ ಆಶೀರ್ವಾದಕರವಾಗಿಯೂ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ದೇವರ ಇಲ್ಲಿ ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ, ಕೇಳಿ. ಒಂದು ವೇಳೆ ಹಾಲಲ್ಲಿ ನೀರು ಬೆರೆಸಿ ಕಲಿಸಿಟ್ಬಿಟ್ರೆ ಅವು ಎಷ್ಟು ಆಳವಾಗಿ ಎಷ್ಟು ಬೆರೆತ್ಕೊಂಡು ಬಿಡ್ತದಂದರೆ ಹಾಲನ್ನು ನೀರನ್ನು ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಂದು ಸಾರಿ ಹಾಲು ನೀರು ಬೆರೆತ್ಕೊಂಡು ಬಿಟ್ಟರೆ ನೀವು ಹಾಲನ್ನು ನೋಡಿ ಎಷ್ಟು ನೀರಾಗಿದೆ ಅಂತ ಹೇಳ್ಬೋದು, ಆದರೆ ಅದರಲ್ಲಿರುವಂಥ ನೀರನ್ನು ನೀವು ತೆಗಿಲಿಕ್ಕಾಗೋದಿಲ್ಲ. ಹಾಲು ಮತ್ತು ನೀರು ಹೆಂಗೆ ಬೆರೆತ್ಕೊಂಡು ಬಿಡ್ತದಂದರೆ ಅವುಗಳ ಮಧ್ಯದಲ್ಲಿ ಹೋಗಿ ಅವನ್ನು ಸಪ್ರೇಟ್ ಮಾಡಲಿಕ್ಕೆ ಏನೂ ಇಲ್ಲ, ಒಂದಾಗ್ಬಿಡ್ತಾವ. ಹಂಗೆ ದೇವರು
ಹಾಲನ್ನು ಮನುಷ್ಯನಿಗೆ ಹೋಲಿಸ್ಕೊಳ್ಳೋಣ ಸ್ವಲ್ಪ. ದೇವರು ಮನುಷ್ಯನನ್ನು ಪ್ರೀತಿಸ್ತಾ, ಬಹಳವಾಗಿ ಪ್ರೀತಿಸ್ತಾ ಮನುಷ್ಯನನ್ನು. ಆದರೆ ಈ ಪಾಪದ ಕಲಬೆರಿಕೆ, ಮನುಷ್ಯನು ಪಾಪ ಮಾಡುವಾಗ ಪಾಪವೇ ಬೇರೆ, ಮನುಷ್ಯನೇ ಬೇರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಪಾಪವೇ ಬೇರೆ, ಅದರ ಪ್ರಭಾವವೇ ಬೇರೆ, ಅದರ ಪರಿಣಾಮವೇ ಬೇರೆ. ಆದರೆ ಮನುಷ್ಯನೇ ಬೇರೆ. ಮನುಷ್ಯನು ದೇವರಿಂದ ಸೃಷ್ಟಿಯಾದವನು, ಪಾಪವು ಸೈತಾನನಿಂದ ಸೃಷ್ಟಿಯಾದದ್ದು. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ಒಂದು ಶುದ್ಧವಾದ ಹಾಲಿನ ಹಾಗೆ ತನ್ನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿದ. ಆದರೆ ಈ ಪಾಪ ಪ್ರವೇಶಿಸುವಾಗ ಎಷ್ಟು ಆಳವಾಗಿ, ಎಷ್ಟು ಬೆರೆತ್ಕೊಂಡು ಬಿಡ್ತಂದ್ರೆ, ಪರಲೋಕದಿಂದ ದೂತರಾಗಲಿ ಯಾರೇ ಆಗಲಿ ಮನುಷ್ಯನನ್ನು ನೋಡುವಾಗ ಮನುಷ್ಯನು ಕಾಣದೆ ಬರೀ ಪಾಪ ಕಾಣಲಿಕ್ಕೆ ಪ್ರಾರಂಭ ಮಾಡ್ತು. ಅವುಗಳನ್ನು ಬೇರೆ ಬೇರೆ ಮಾಡೋದು ಬಹಳ ಕಷ್ಟ ಆಗೋಯ್ತು. ಪಾಪ ಹೊತ್ತು ಮನುಷ್ಯನ ಅಷ್ಟು ಒಂದಕ್ಕೊಂದು ಹೆಂಗೆ ಅಂಟ್ಕೊಂಡ್ಬಿಟ್ಟು ಅಂದರೆ ಸಪ್ರೇಟ್, ಎರಡನ್ನೂ ಒಂದೇ ಕಾಣ್ತದೆ. ಪಾಪ ಅಂದರೆ ಮನುಷ್ಯ, ಮನುಷ್ಯ ಅಂದರೆ ಪಾಪ ಅನ್ನೋ ಅಷ್ಟರ ಮಟ್ಟಿಗೆ ಅದ್ರ ಪ್ರಭಾವ ನೋಡಿ. ನೋಹನನ ಕಾಲದಲ್ಲಿ ಎಷ್ಟೊಂದಂದರೆ ದೇವರು ಎಣಿಸಿ ಎಣಿಸಿ ಹುಡುಕಿದ್ರೂ ಭೂಮಿ ಮೇಲೆ ಒಬ್ಬನೇ ಸಿಕ್ಕನಂತೆ. ಆ ಕಲಬೆರಿಕೆ ಮಾಡದೇ ಇರೋನು, ಪಾಪ ಮಾಡದೇ ಇರೋನು ಒಬ್ಬನೇ ಸಿಕ್ಕನಂತೆ ನೋಹನನು. ಅವನ ಮಕ್ಕಳ ಬಗ್ಗೆನೂ ಬೈಬಲ್ ಬರೆಯಲ್ಲ, ನೋಹನನ ಬಗ್ಗೆ ಮಾತ್ರ ಬರೀತದೆ. ಭೂಮಿ ಮೇಲೆ ಒಬ್ಬನೇ ನೀತಿವಂತ, ಇಡೀ ಭೂಮಿ ಮೇಲೆ ಒಬ್ಬನೇ ನೀತಿವಂತನ ಸಿಕ್ಕನಂತೆ. ಅಷ್ಟು ಇದನ್ನ ಸಪ್ರೇಟ್ ಮಾಡ್ಲಿಕ್ಕೆ ಆಗದಷ್ಟು ಅಷ್ಟೊಂದು ಬೆರೆತ್ಕೊಂಡು ಇದನ್ನು ತೂರಿಕೊಂಡು ಹೋಗಿ, ಪಾಪವನ್ನ ಮನುಷ್ಯನಿಂದ ತೂರಿಕೊಂಡು ಹೋಗಿ ಬೇರೆ ಮಾಡಲಿಕ್ಕೆ ಸಾಧ್ಯವಿರದಷ್ಟು ಬೆರೆತ್ಕೊಂಡು ಬಿಡ್ತು. ಆದರೆ ಅದನ್ನ ದೇವರು ಪ್ರೀತಿಸಿದ್ದು, ದೇವರು ಎಲ್ಲರೂ ಹೇಳ್ತಾರೆ ದೇವರು ಪಾಪಿಗಳನ್ನು ಪ್ರೀತಿಸ್ತಾ, ಆದರೆ ಪಾಪವನ್ನಲ್ಲ. ನಿಜ, ಮನುಷ್ಯನನ್ನು ದೇವರು ಎಷ್ಟು ಪ್ರೀತಿಸಿದಂದ್ರೆ ಹೆಂಗಾದರೂ ಮಾಡಿ ಅವನಿಂದ ಈ ಪಾಪವನ್ನು ಪ್ರತ್ಯೇಕಿಸಲೇಬೇಕಿತ್ತು. ಅದನ್ನು ಅವನಿಂದ ಕಿತ್ತು ತೆಗೆಯಲೇಬೇಕಿತ್ತು. ಆ ಪಾಪದಿಂದ ಅವನನ್ನು ಪ್ರತ್ಯೇಕಿಸಲೇಬೇಕಿತ್ತು. ಯಾಕೆ? ಮನೋಹನ ಹೆಂಡತಿಯಾದಂಥ ಸಂಸೋನನ ತಾಯಿಗೆ ನೀನು ಅಶುದ್ಧ ಪದಾರ್ಥವನ್ನು ತಿನ್ನಬೇಡ, ಇದು ಬರೀ ನಮ್ಮನ್ನ ಪರಲೋಕಕ್ಕೆ ಒಯ್ಯುವುದಕ್ಕೆ ಮಾತ್ರವಲ್ಲ. ಅವಳಿಗೆ ಏನು ಹೇಳ್ತಾ ಇದ್ದಾನಂದ್ರೆ ದೇವದೂತನ ಅವಳಿಗೆ ಏನು ಹೇಳ್ತಾ ಇದ್ದಾನೆ? ಅಶುದ್ಧವಾದದನ್ನು ಮುಟ್ಟಬೇಡ, ಈಗ ನೀನು ಪ್ರತ್ಯೇಕವಾಗಬೇಕು, ಅಶುದ್ಧತೆಯಿಂದ ಪ್ರತ್ಯೇಕವಾಗಬೇಕು. ಯಾಕೆ? ನನ್ನ ಒಂದು ಉದ್ದೇಶ ಇದೆ, ಭೂಮಿ ಮೇಲೆ ಒಂದು ಕೆಲಸ ಆಗಬೇಕಾಗಿದೆ, ನಾನು ಬೇಡ ಕೆಲಸ ಮಾಡಬೇಕಾಗಿದೆ. ಅದು ನೆರವೇರ್ಬೇಕಂದ್ರೆ, ನಿನ್ನಲ್ಲಿ ನನ್ನ ಮಗನನ್ನು ಹುಟ್ಟಬೇಕಂದ್ರೆ ಮೊದಲು ಇದು ಪ್ರತ್ಯೇಕತೆ ಆಗಬೇಕು. ಆ ಪ್ರತ್ಯೇಕತೆ ಬರೀ ನಮ್ಮನ್ನು ಪರಲೋಕಕ್ಕೆ ಸೇರಿಸೋದಕ್ಕಾಗಿ ಅಲ್ಲ, ಒಂದು ಬಲವಾದಂಥ ಪರಲೋಕದ ಸೈನಿಕ, ಒಂದು ಬಲವಾದ ಪರಲೋಕದ ಜನರಲ್, ಒಂದು ಅಧಿಕಾರಿ ಹುಟ್ಟಿಕೊಳ್ಳಬೇಕಾಗಿದೆ. ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನಕ್ಕೆ ನಾವು ಹೋಗುವಾಗ ನೀರಿನಲ್ಲಿ ನಾವು ಆತನ ಮರಣಕ್ಕೆ ಸೂಚಕವಾದ ದೀಕ್ಷಾ ಸ್ನಾನದಲ್ಲಿ ಪಾಲ್ಗೊಳ್ಳುವಾಗ, ಪಾಪಮಯವಾದಂಥ ಶರೀರವು ನಾಶವಾಗುವಾಗ, ಪಾಪದಲ್ಲಿ ಅಂಟಿಕೊಂಡಂತ ವ್ಯಕ್ತಿ ಸತ್ತೋದ. ಆದ್ರೆ ಎದ್ದು ಬರುವಾಗ ಬರೀ ಹೊಸ ಮನುಷ್ಯ ಎದ್ದು ಬರಲಿಲ್ಲ. ಗಾಡ್ಸ್ ಜನರಲ್, ದೇವರ ನ್ಯಾಯಾಧಿಪತಿ, ದೇವರ ಅಧಿಕಾರಿ ಎದ್ದು ಬಂದ ಹೊರಗಡೆ. ನೀನು ನೀರಿನಲ್ಲಿ ದೀಕ್ಷಾ ಸ್ನಾನಕ್ಕೆ ಹೋಗುವಾಗ ಪಾಪಕ್ಕೆ ಅಂಟಿಕೊಂಡಂತ ಆ ವ್ಯಕ್ತಿ ಹೋದ ನಿಜ. ಆದರೆ ದೀಕ್ಷಾ ಸ್ನಾನವಾಗಿ ಹೊರಗಡೆ ಬರುವಾಗ ಬರೀ ಒಬ್ಬ ವಿಶ್ವಾಸಿ ಹೊರಗೆ ಬರಲಿಲ್ಲ, ಬರೀ ಒಬ್ಬ ಶಿಷ್ಯ ಹೊರಗೆ ಬರಲಿಲ್ಲ. ಆ ಸಂಸೋನನ ರೀತಿಯ, ಸಂಸೋನನ ಮಟ್ಟದ, ಸಂಸೋನನ ಏಳಿಗೆಯ ಮಟ್ಟದ ಅಧಿಕಾರಿ ನೀರೊಳಗಿಂದ ಹೊರಗಡೆ ಬಂದ. ಯಾಕೆ ಆ ರೀತಿಯಾಗಿ ಹೇಳುವುದು ನಿಜ? ಯಾಕೆ ಆ ರೀತಿಯಾಗಿ ಹೇಳುವುದು ಸತ್ಯ? ಯಾಕೆ ಆ ರೀತಿಯಾಗಿ ಹೇಳುವುದು ಉತ್ತಮವೇ? ಯಾಕೆ? ಕಾರಣ ಯಾರ್ಯಾರು ಆತನನ್ನ ನಂಬಿದರೋ, ಅಂದರೆ ಆತನ ನಾಮದಲ್ಲಿ ಭರವಸವಿಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಮಾತ್ರವಲ್ಲ, ಅವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ,
ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ. ಆ ನೀರಿನಿಂದ ಎದ್ದು ಬರ್ತಾ ಇದ್ದಂತ ವ್ಯಕ್ತಿ, ಕ್ರಿಸ್ತನ ಪುನರುತ್ಥಾನದಲ್ಲಿ ಎದ್ದು ಬರ್ತಾ ಇರುವಂತ ನೀನು, ಹೊಸ ಹುಟ್ಟಿನಲ್ಲಿ ಬರ್ತಾ ಇರುವಂತ ನೀನು ದೇವರಿಂದಲೇ ಹುಟ್ಟಿದವರು. ಯಾರು ದೇವರಿಂದ ಹುಟ್ಟಿದಾರೋ ಅವರಲ್ಲಿ ದೇವರ ಉದ್ದೇಶವಿದೆ, ಅವರಲ್ಲಿ ದೇವರ ಮಹಾ ಆಕಾಂಕ್ಷೆ ಇದೆ, ಅವರಲ್ಲಿ ದೇವರಿಗೆ ಉನ್ನತವಾದ ಅಪೇಕ್ಷೆ ಇದೆ. ಅದನ್ನು ಅವರು ತಮ್ಮ ಸ್ವಂತ ಶಕ್ತಿಯಿಂದ ನೆರವೇರಿಸಿಕೊಳ್ಬೇಕೆಂಬುದಾಗಿ ಆತನು ಕಾಯೋದಿಲ್ಲ. ಆದರೆ ಅವರು ಪ್ರತ್ಯೇಕಿಸಲ್ಪಡುವುದಾಗಿದ್ರೆ ತನ್ನ ಆತ್ಮನನ್ನು ತುಂಬಿಸಿ ಅವರ ಮೂಲಕ ಕಾರ್ಯ ಮಾಡಿಸಲಿಕ್ಕೆ ಶಕ್ತನಾಗಿದ್ದಾನೆ, ಇಚ್ಛೆಯುಳ್ಳವನಾಗಿದ್ದಾನೆ. ಸಂಸೋನನು ಸ್ವಂತ ಬಲದಿಂದ ಆತನು ಮಾಡಿರೋದನ್ನೆಲ್ಲ ಮಾಡಲಿಲ್ಲ. ಸಂಸೋನನು ಸಹ ಪವಿತ್ರಾತ್ಮ ಭರಿತನಾಗಿಯೇ ಮಾಡಿರೋದು. ಅದ್ಭುತವಾದ ರೀತಿಯಲ್ಲಿ ಹೇಳ್ತೀನಿ ಕೇಳಿ. ಹಾಗಾದ್ರೆ ಈತನನ್ನ ಈ ಪಾಪವನ್ನ ಮನುಷ್ಯನಿಂದ ಬೇರ್ಪಡಿಸ್ಲಿಕ್ಕೆ ಯಾವುದಕ್ಕೂ ಶಕ್ತಿ ಇರಲಿಲ್ಲ, ಒಂದಕ್ಕೆ ಮಾತ್ರ ಶಕ್ತಿ ಇತ್ತು. ನೀವಂತೀರ ಯೇಸುವಿನ ರಕ್ತಕ್ಕೆ. ಅದಕ್ಕಿಂತಲೂ ಮುಂಚೆ ಈ ಪಾಪವನ್ನ ತೂರಿಕೊಂಡು ಮನುಷ್ಯನಿಂದ ಇದನ್ನ ಬುಡ ಸಮೇತವಾಗಿ ಇದನ್ನ ಪ್ರತ್ಯೇಕಿಸುವುದಕ್ಕೆ ಒಂದಕ್ಕೆ ಸಾಧ್ಯ ಇತ್ತು. ಇಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಇಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯದ 12ನೇ ವಚನ. ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು. ಪ್ರಕಟಣೆಗಳ ಗ್ರಂಥದಲ್ಲಿ ನಾವು ನೋಡಿಕೊಳ್ತೇವೆ, ರಕ್ತದಿಂದ ಬಟ್ಟೆಯನ್ನು ನೆನೆಸಿದಂತ ಪುರುಷನನ್ನು ಕಂಡೆನು. ಅಂದ್ರೆ ಯೇಸು ಸ್ವಾಮಿ ತಾನೇ. ಆತನ ಹೆಸರು ವಾಕ್ಯ. ಯೋಹಾನ 1:1 ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ವಾಕ್ಯದ ಬಗ್ಗೆ ಇಲ್ಲಿ ಏನ್ ಹೇಳ್ತಾ ಇದೆ ನೋಡಿ. ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು. ಅಂದ್ರೆ ನೀನು ಅದನ್ನು ಓದುವಾಗ ಅದು ಕಥೆಯಲ್ಲ, ನಿನ್ನಲ್ಲಿ ಪ್ರವೇಶಿಸ್ತಾ ಇದ್ದಂಗೆ ಅದಕ್ಕೆ ಜೀವ ಬರ್ತದೆ. ದೇವರ ವಾಕ್ಯ ನೀನು ಓದ್ತಾ ಇದ್ದಂಗೆ, ಧ್ಯಾನ ಮಾಡ್ತಾ ಇದ್ದಂಗೆ ಜೀವ ಬರ್ತದೆ. ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ಅಂದ್ರೆ ಏನನ್ನ ನುಡಿತದೋ ಅದನ್ನ ಮಾಡಲಿಕ್ಕೆ ಬಲವುಳ್ಳದ್ದು. ಅದಕ್ಕೆ ದೇವರು ಬೆಳಕಾಗಲಿ ಅಂತ ನುಡಿದಾಗ ತಟ್ಟನೆ ಬೆಳಕಾಯಿತು. ಯೇಸು ಸ್ವಾಮಿ 3 ದಿನದಿಂದ ಸತ್ತು, ಯೇಸು ಸ್ವಾಮಿ ಅಲ್ಲ, ಲಾಜರನು 3 ದಿನದಿಂದ ಸತ್ತು. ಅವನ ಅಕ್ಕ ಹೇಳ್ತಾ ಇದ್ದಾಳೆ, ಬೇಡ ಸ್ವಾಮಿ, ಕಲ್ಲನ್ನು ಉಳಿಸಿ ತರಿದ್ರೆ ಕೆಟ್ಟ ಸ್ಮೆಲ್ ಬರ್ತದೆ, ವಾಸನೆ ಬರ್ತದೆ, ಸತ್ತು 3 ದಿನ ಆಯ್ತು ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳಿದ, ಚಿಂತೆ ಮಾಡಬೇಡ, ಕಲ್ಲನ್ನು ಉಳಿಸ್ರಿ ಅಂತ ಹೇಳಿದ. ಉಳಿಸಿದ ನಂತರ ಒಂದೇ ಸಾರಿ ಆತನು ಹೇಳಿದ್ದು, ಆತನ ವಾಕ್ಯ, ಲಾಜರನೇ ತಟ್ಟನೆ ಎದ್ದು ಬಾ. 2ನೇ ಮಾತಿಲ್ಲ, ಲಾಜರನೇ ತಟ್ಟನೆ ಎದ್ದು ಬಾ. ಅಷ್ಟೇ, ಕಾರ್ಯ ಸಾಧಕವಾದದ್ದು. ಒಂದು ಸಾರಿ ಆ ವಾಕ್ಯ ನಿನ್ನ ಮನಸ್ಸನ್ನು ಮುಟ್ಟಿದ್ರೆ ಅದು ಏನು ಹೇಳುತ್ತೋ ಅದನ್ನು ಮಾಡುತ್ತೆ. ಅಷ್ಟು ಬಲ ವಾಕ್ಯದಲ್ಲಿ ಇದೆ. ನಂಬರ್ 1, ಮೊದಲನೇದಾಗಿ ಸಜೀವವಾದದ್ದು. ಸತ್ತ ಕಥೆ ಅಲ್ಲ, ಜೀವಿಸುವಂಥದ್ದು. 2ನೇದಾಗಿ ಕಾರ್ಯ ಸಾಧಕವಾದದ್ದು. ಏನನ್ನ ಹೇಳ್ತದೆ ಅದನ್ನು ಮಾಡ್ತದೆ. ಈಗ ನೋಡಿ, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ. ಅಂದ್ರೆ ಮನುಷ್ಯನನ್ನ ಪಾಪದಿಂದ ಪ್ರತ್ಯೇಕಿಸೋದಕ್ಕಾಗಿ ಒಂದೇ ಒಂದು ಸಂಗತಿಗೆ ಸಾಧ್ಯ, ದೇವರ ವಾಕ್ಯ ಮಾತ್ರ ಅದನ್ನು ಸುಲಿದು ಮನುಷ್ಯನಿಂದ ಅದನ್ನು ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ವಾಕ್ಯ ಸಮಯದಿಂದ ಸಮಯಕ್ಕೆ ಪ್ರವಾದಿಗಳ ಮೂಲಕ ಕಳಿಸಿದ್ರು ಸಹ ಇವರಿಗೆ ನಂಬಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದ 14ನೇ ವಚನ ನೋಡ್ಕೊಳ್ತೇವೆ. 14ನೇ ವಚನ, ಆ ವಾಕ್ಯವು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು. The word became flesh. ಯೇಸು ಸ್ವಾಮಿ ಬೇರೆ ಯಾರು ಅಲ್ಲ, ವಾಕ್ಯ. ಅದಕ್ಕೆ ಆತನ ರಕ್ತದಲ್ಲಿ ಎಷ್ಟು ಬಲ, ಅದಕ್ಕೆ ಆತನ ಮಾತಿನಲ್ಲಿ ಸಮಾಧಿಗಳು ತೆಗೆದು ಹೊರಗೆ ಬರ್ತದೆ. ಇವನಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಲಾಜರನಿಗೆ ಎಕ್ಕ ಬಿಟ್ಟು ಕಟ್ಟಿಬಿಟ್ಟವ್ರೆ, ಯಾಕಂದ್ರೆ ಸತ್ತೋದವನೇ. ಹಂಗೆ ನಡ್ಕೊಂಡು ಬರ್ತವನೆ ಹೊರಗಡೆ. ಯಾಕೆ? ಆತನು ನುಡಿಯುವಾಗ
ಸಾಧ್ಯವಿಲ್ಲದ್ದು ಸಾಧ್ಯವಾಗಿಸಿಕೊಂಡು ವಿಧೇಯ ಆಗುತ್ತೆ. ನೀರು ಆತನು ಹೇಳಿದ್ರೆ ಬಿರುಗಾಳಿ ಎಬ್ಬಿ ಮೊರಿತಾ ಇದೆ. ಒಂದೇ ಒಂದು ಮಾತು, ಮೊರೆಯಬೇಡ, ತೆಪ್ಪಗಾಗು. ಅಷ್ಟೇ, ಒಂದೇ ಸಾರಿ. ಆ ವಾಕ್ಯವು ಈ ಬಾಯಿ ಕತ್ತಿ ಊರಿಕೊಂಡು ಹೋಗುತ್ತೆ. ಇಲ್ಲಿ ಸಂಸೋನನ ತಾಯಿಗೆ ದೇವದೂತ ಬಂದು ಹೇಳ್ತಾ ಇದ್ದಾನೆ, ಸಿದ್ಧತೆ ಪ್ರಾರಂಭವಾಗಲಿ. ಯೇಸು ಸ್ವಾಮಿ, ಇದನ್ನು ಅರ್ಥ ಆಗುತ್ತೆ ಕೇಳಿ. ಯೇಸು ಸ್ವಾಮಿ ವಾಕ್ಯವೇ ನರಾವತಾರವೆತ್ತಿ ಬಂದ್ಬಿಟ್ಟ. ವಾಕ್ಯವೇ ಮನುಷ್ಯನಾಗ್ಬಿಟ್ರೆ ಇನ್ನು ಅವನನ್ನ ತಡೆಯೋರು ಯಾರು? ಆ ರೋಮನ್ನರ ಮೊಳೆಗಳು ಅವನನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆತನು, ನನ್ನ ಪ್ರಾಣವು ನನ್ನ ಕೈಯಲ್ಲಿದೆ, ನನ್ನ ಅಧಿಕಾರದಲ್ಲಿದೆ, ನನ್ನ ಸ್ವ ಇಚ್ಛೆಯಿಂದ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆ ಮೊಳೆಗಳು ಅವನನ್ನು ತೂರಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಯಿತು. ಇಲ್ಲ ಅಂದ್ರೆ ಅವನ ಹಂಗೆ ಮೊಳೆಗಳ ಮೂಲಕವೇ ಇಳಿದು ಬರಲಿಕ್ಕೆ ಶಕ್ತನಾದವನು. ಅವನೇ ಆ ವಾಕ್ಯ. ಇದನ್ನು ಬೋಧಿಸುವಾಗ ದೇವರ ಆತ್ಮನ ಕಣ್ಣನ್ನು ತೆರೆಯುವಾಗ ಇಂಥ ಅದ್ಭುತ ಪ್ರಕಟಣೆ. ನಾವೆಲ್ಲ ಯೇಸು ಸ್ವಾಮಿ ಸತ್ತ, ಅಯ್ಯೋ ಪಾಪ ಅಂತ. ಆದ್ರೆ ನಿಮ್ಗೆ ಗೊತ್ತಾ, ಅವನಿಗದು ಡಿಫ್ರೆನ್ಸೇ ಬಿದ್ದಿಲ್ಲ, ಅವನಿಗೆ ಫರಕ್ಕೆ ಬಿದ್ದಿಲ್ಲ. ಅದು ಯಾಕೆ? ನಾನು ಮನಸ್ಸು ಮಾಡಿದ್ರೆ 3.5 ವರ್ಷ ಅಲ್ಲ, ಇನ್ನೂ 30 ವರ್ಷ ಆತನ ಬದುಕಲಿಕ್ಕೆ ಮನಸ್ಸು ಮಾಡ್ಬೋದಿತ್ತು. ಆದ್ರೆ ಅವನೇ ಡಿಸೈಡ್ ಮಾಡಿದ, ಇನ್ನು ಕ್ರೂಜಿಗೆ ಏರೋಣ, ಕೆಲಸ ಮುಗಿಸ್ಕೊಳ್ಳೋಣ. ಜಸ್ಟ್ ಲೈಕ್ ದಟ್. ನೀರಿನ ಮೇಲೆ, ಆ ನೀರು ಎಂಥದೇ ಆಗಿರಲಿ, ಸತ್ತ ಸಮುದ್ರದ ಹಾಗೆ ಅದರ ಲವಣಾಂಶಗಳು ಡೆನ್ಸಿಟಿ ಅದ್ರದ್ದು ದಪ್ಪಗಾಗಿರ್ಲಿ, ಇಲ್ಲದೆ ಹೋದ್ರೆ ತೆಳುವಾದಂಥ ನೀರಾಗಿರ್ಲಿ, ಅವನು ನಿನ್ನ ಮೇಲೆ ನಡಿಬೇಕು, ರೆಡಿಯಾಗಂತ ಹೇಳಿದ್ರೆ ಅವನ ಮಾತಿಗೆ ಅದು ಗಟ್ಟಿ ಆಗಲೇಬೇಕು. ಸಜೀವವಾದದ್ದು. ಮನೋಹನ ಹೆಂಡತಿಗೆ ಆ ದೇವದೂತನ ಹೇಳ್ತಾ ಇದ್ದಾನೆ, ಪ್ರಿಪರೇಷನ್ ಪ್ರಾರಂಭವಾಗಲಿ. ಆದ್ರೆ ಇಲ್ಲಿ ಮೇರಿಗೆ ಏನು ಹೇಳಲಿಲ್ಲ, ಮರಿಯಳಿಗೆ ಏನು ಹೇಳಲಿಲ್ಲ. ಯಾಕೆ? ವಾಕ್ಯವೇ ಅವಳನ್ನ ಪ್ರವೇಶಿಸ್ತಾ ಇದೆ. ಎಲ್ಲಿ ವಾಕ್ಯ ಪ್ರವೇಶಿಸ್ತದೋ ಅಲ್ಲಿ ಜೀವ ಬರ್ತದೆ, ಯಾಕಂದ್ರೆ ಅದು ಸಜೀವವಾದದ್ದು. ಎಲ್ಲಿ ವಾಕ್ಯ ಪ್ರವೇಶಿಸ್ತದೋ ಅಲ್ಲಿ ಕಾರ್ಯ ಉಂಟಾಗ್ತದೆ, ಯಾಕಂದ್ರೆ ಅದು ಕಾರ್ಯ ಸಾಧಕವಾದದ್ದು. ಅದಕ್ಕೋಸ್ಕರ ಈತನು ಸಿದ್ಧವಾದವನು. ನರಾವತಾರ ಎತ್ತಿ ಬಂದ. ಇವನ ಬಗ್ಗೆ 2ನೇ ಕೊರಿಂಥದವರ ಪತ್ರಿಕೆ 5ನೇ ಅಧ್ಯಾಯದ 21ನೇ ವಚನದಲ್ಲಿ ಏನು ಹೇಳ್ತದೆ ನೋಡಿ. ನಾವು ಕ್ರಿಸ್ತ ಯೇಸುವಿನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ, ಕ್ರಿಸ್ತನಲ್ಲಿ ದೇವರಿಗೆ ಸಮರ್ಪಕವಾಗುವಂತೆ, ದೇವರು ಪಾಪದ ಜ್ಞಾನವೇ ಇಲ್ಲದ, ಯೇಸುವಿಗೆ ಪಾಪ ಅಂದ್ರೇ ಗೊತ್ತಿಲ್ಲ, ಪಾಪದ ಜ್ಞಾನವೇ ಇಲ್ಲ. ಯಾಕಂದ್ರೆ ದೇವರು ಪಾಪ ದೇವರನ್ನು ಶೋಧಿಸ್ಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತು ಅಂದ್ಕೊಳ್ಳಿ, ದೇವರದನ್ನು ನೋಡಿ ನಗೋದಂದೇ ಬಾಕಿ. ಯಾಕಪ್ಪ ಅಂದ್ರೆ ಆತನ ದೃಷ್ಟಿಲಿ ಅದು ಗಲೀಜಾಗಿರೋದು, ಅಷ್ಟು ಶ್ರೇಷ್ಠತೆ ಆತನದು. ಅದನ್ನು ಮುಟ್ಟೋದು ದೂರ ಮಾತಾಯ್ತು, ಅದ್ರ ಹತ್ತಿರಕ್ಕೆ ಬರ್ಲಿಕ್ಕೂ ಸಾಧ್ಯವಿಲ್ಲ. ಪಾಪದ ಜ್ಞಾನವೇ ಇಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿ ಮಾಡಿದನು. ವಾಕ್ಯವೆಂಬಾತನು ಮನುಷ್ಯನಾಗಿ ನರಾವತಾರ ಎತ್ತಿ ಈಗೇನು ಹೇಳ್ತಾ ಇದೆ, ಆತನು ನಮಗೋಸ್ಕರ ಪಾಪಿ ಅಲ್ಲ, ಅವನು ಪಾಪಿ ಅಲ್ಲ, ನಮಗೋಸ್ಕರ ಪಾಪವಾಗಿ ಪಾಪ ಸ್ವರೂಪನಾಗಿ ಮಾಡಲ್ಪಟ್ಟ, ಪಾಪಿಯಾಗಿ ಅಲ್ಲ. He did not become sinner, he became sin. ಪಾಪವಾದ. ಈಗ ಯಾರ್ಯಾರು ನಂಬಿದ್ರೋ ಅವರಿಗೆ ಬಿಡುಗಡೆ ಅಂತ ಪಾಲಿಸ್ತಾ ಪ್ರಾರಂಭ ಆಯ್ತು ನೋಡಿ. ಇಲ್ಲಿ ನಿಜವಾದ ಪ್ರಾರಂಭ ಆಯ್ತು. ಇದು ಬೇಗ ಮುಗಿಸ್ತಾ ಇದ್ದೀನಿ. ಪ್ರಾರಂಭ ಅಂದ್ರೆ ಸಂದೇಶದ ಪ್ರಾರಂಭ ಅಲ್ಲ, ಇಲ್ಲಿ ಬಲವಾದಂಥ ಕಾರ್ಯ ಪ್ರಾರಂಭ ಆಯಿತು. ಈ ಪೇತ್ರ ಗಲಿಲಾಯ ಸೀಮೆ ಬೆಸ್ತರ ಊರು. ಅದಕ್ಕೆ ಇವರೆಲ್ಲರೂ ಗಲಿಲಾಯದವರಲ್ವೋ ಅಂತ ಕೀಳಾಗಿ ನೋಡಿದ್ರು ಯೇಸು ಸ್ವಾಮಿ ಶಿಷ್ಯರನ್ನ. ಹೆರೋದನ ಅರಮನೆಯಲ್ಲಿ
ಅವನನ್ನು ಹಿಡಿದುಕೊಡ್ತಾ ಇರುವಾಗ ಇವರೆಲ್ಲರೂ ಗಲಿಲಾಯ ಸೀಮೆದವರಲ್ವೋ ಅಂತ ಕೀಳಾಗಿ ನೋಡಿದ್ರು. ಯಾಕೆ? ಬೆಸ್ತರು, ಸರಿಯಾದ ಬಟ್ಟೆ ಹಾಕೊಳ್ಳದವರು, ವಿದ್ಯಾಭ್ಯಾಸ ಮಾಡಲಾರ್ದವರು, ದಿಕ್ಕಿಲ್ದವರು. ಆದ್ರೆ ಮನೋಹನ ಹೆಂಡತಿಗೆ, ದಿಕ್ಕಿಲ್ಲದಂತ ಬಂಜೆಗೆ ಹೇಳಲಾಯಿತು, ಪ್ರಿಪರೇಷನ್ ಸಿದ್ಧತೆಗಳನ್ನ ರೆಡಿ ಮಾಡಿಕೋ, ಯಾಕೆಂದ್ರೆ ನಿನ್ನೊಳಗಿಂದ ಒಂದು ಅದ್ಭುತವಾದದನ್ನು ಹೊರಳಿಸಿಕ್ಕಿದ್ದೀನಿ. ಯಾಕಂದ್ರೆ ನಿನ್ನೊಳಗಡೆ ಒಬ್ಬ ಪರಲೋಕದ ಸೈನಿಕನು ಹುಟ್ಟಿ ಬರ್ಲಿಕ್ಕಿದ್ದಾನೆ. ಗಲಿಲಾಯದ ಸೀಮೆಯಿಂದ ಬಂದಂತ ಈ ಪೇತ್ರನ ಬಗ್ಗೆ ನೋಡಿ, ಅದನ್ನು ಪ್ರೂವ್ ಮಾಡಲಿ ನಿಮಗೆ ಹೇಳಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಸತ್ತು 3ನೇ ದಿನದಲ್ಲಿ ಎದ್ದು ಬಂದಾಗ ಇವ್ರಿಗೆ ಮುಂದೆ ಏನ್ ಮಾಡ್ಬೇಕು ತಿಳಿಲಿಲ್ಲ. ಯಾಕಂದ್ರೆ ಅವ್ರಿಗೆ ಮುಂದೆ ಏನ್ ಮಾಡ್ಬೇಕು ತಿಳಿಲಿಲ್ಲ. ಇವ್ರು ಮೀನು ಹಿಡಿಲಿಕ್ಕೆ ಹೋದ್ರು. ಆಗ ಪೇತ್ರನ ಅವಸ್ಥೆ ಏನಾಗಿತ್ತು ಅಂತ ಹೇಳ್ತದೆ ಸತ್ಯವೇದ, ಸುವಾರ್ತೆಗಳು ಸ್ಪಷ್ಟವಾಗಿ ಬರೆದಿದೆ. ಯೇಸು ಸ್ವಾಮಿ ದಂಡೆ ಮೇಲೆ ನಿಂತ್ಕೊಂಡು ಅವರನ್ನ ಕೂಗಿ ಕರೆಯುವಾಗ ಒಬ್ಬನೇ ಹೇಳ್ತಾನೆ, ಅದು ಯಜಮಾನನ ಧ್ವನಿಯಲ್ವೋ, ನಮ್ಮ ಗುರುವಿನ ಧ್ವನಿಯಲ್ವೋ? ಆಗ ಪೇತ್ರನು ಅದನ್ನು ಕೇಳಿ ನೀರಿನಲ್ಲಿ ಧುಮುಕಿ ಈಜ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಆ ಗಳಿಗೆ ಬಗ್ಗೆ ದೇವರು ವಾಕ್ಯ ಹೇಳ್ತದೆ, ಪೇತ್ರನ ಮೇಲೆ ಪೇತ್ರನು ಯಾವ ಬಟ್ಟೆನೂ ಧರಿಸಿರ್ಲಿಲ್ವಂತೆ. ಬೆಸ್ತ, ಓದು ಬರೆಯ ಕಲಿಯದವನು. ಇವರು ಅವರಿಗೆ ಸಂಸ್ಕೃತಿ ಇಲ್ಲದವರು ಅಂತ ಹೆಸರಿಟ್ಟಿರೋದು, ಸಂಸ್ಕೃತಿಯೇ ಇಲ್ಲದವನು. ಆದ್ರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರು ಬೆಸ್ತರ ಸಂಕಲ್ಪದಿಂದಲ್ಲ, ಮನುಷ್ಯನ ಸಂಕಲ್ಪದಿಂದಲ್ಲ, ಆದರೆ ದೇವರಿಂದಲೇ ಹುಟ್ಟಿದವರು. ಅದೇ ಪೇತ್ರನು ಒಂದು ದಿನ ಯೆರೂಸಲೇಮಿನ ಅದೇ ಬೀದಿಗಳಲ್ಲಿ ಆ ಸಂಸ್ಕೃತನು ಎಂಬುದಾಗಿ ಕರೆಯಲ್ಪಟ್ಟವನು. ಯೇಸು ಸ್ವಾಮಿ ಸತ್ತು ಸ್ವರ್ಗಾರೋಹಣಕ್ಕಿಂತ ಮುಂಚೆ ಅದೇ ಬೋಟಲ್ಲಿ, ಅದೇ ಹಡಗಿನಲ್ಲಿ ಬೆತ್ತಲೆಯಾಗಿದ್ದವನು, ಒಂದು ಸಂಸ್ಕೃತಿ ಇಲ್ಲದಂತ ಬೆಸ್ತರ ಹಾಗೆ ವ್ಯವಹರಿಸಿದವನು. ಅದೇ ಪೇತ್ರನು ಅದೇ ಯೆರೂಸಲೇಮಿನ ಬೀದಿಗಳ ಮೇಲೆ ನಡೀತಾ ಇರುವಾಗ ಆತನ ನೆರಳಾದರೂ ನಮ್ಮ ಮೇಲೆ ಬೀಳಲಿ ಎಂಬುದಾಗಿ ರೋಗಿಗಳನ್ನ ತಂದು ಬೀದಿಯ ಪಕ್ಕಗಳಲ್ಲಿ ಹಾಕಿದ್ರು. ಯಾಕೆ? ಯಾರ್ಯಾರ ಮೇಲೆ ಆತನ ನೆರಳು ಬಿತ್ತೋ ಅವರಲ್ಲಿ ಪ್ರತಿಯೊಬ್ಬರು ಗುಣ ಹೊಂದಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ದೇವರು ಯೇಸು ಸ್ವಾಮಿ ಬಂಜೆಯಾದವಳನ್ನ ತಗೊಂಡು ದೇವರ ರಾಜ್ಯದ ಒಬ್ಬ ಜನರಲ್, ಒಬ್ಬ ನಾಯಕನನ್ನ ಎಬ್ಬಿಸ್ಲಿಕ್ಕೆ ಹೊರಟಿದ್ದ. ಯಾಕೆ? ಅದು ಬೇರೆ ಯಾವ್ದು, ನೀವೆಲ್ಲರೂ ಅದನ್ನು ಸ್ವೀಕರಿಸ್ಕೊಳ್ತಾ ಇದ್ದೀರ ಅನ್ಕೊಳ್ತೀನಿ. ಅದನ್ನ ನೀವು ಅದನ್ನ ನಿಮ್ಮ ಜೀವಿತಕ್ಕೆ ಸೇರಿಸ್ಕೊಳ್ತೀರಾ, ಸ್ವೀಕರಿಸ್ಕೊಳ್ತೀರಾ ಅಂತ ನಾನು ನಂಬ್ತೀನಿ. ನೀನು ಸಾಧಾರಣವಾದವನಲ್ಲ. ಅವನನ್ನ ಬೆಸ್ತರಂದ್ರು. ಅವನು ಸಹ ಬೆಸ್ತರ ಹಾಗೆ ಬೆತ್ತಲೆ ಆಗಿ ಬೋಟ್ನಲ್ಲಿ ಮೀನು ಹಿಡಿಲಿಕ್ಕೆ ಹೊರಟು ಹೋಗ್ಬಿಟ್ಟ. ಆದ್ರೆ ಯೇಸು ಸ್ವಾಮಿ ಅವನನ್ನು ಬಿಡ್ಲಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಜನ್ಮ ಕೊಟ್ಟಿದ್ದು ಬಲಹೀನವಾದ ಸಭೆಗೆ ಅಲ್ಲ. ಯೇಸು ಸ್ವಾಮಿ ಜನ್ಮ ಕೊಟ್ಟಿದ್ದು ಸಜೀವ ವಾಕ್ಯವನ್ನ ಇಟ್ಟುಕೊಂಡಿರುವಂತ ಸಭೆಗೆ, ಕಾರ್ಯ ಸಾಧಕವಾದಂತ ವಾಕ್ಯವನ್ನ ಇಟ್ಟುಕೊಂಡಿರುವಂತ ಸಭೆಗೆ. ಅದು ನೋಡಿದರೆ ಆ ವಾಕ್ಯ ನೆರವೇರಬೇಕು ಅಂತ ಸಭೆ ಬಲವುಳ್ಳದ್ದನ್ನು ಆತನ ಕಟ್ಟದ. ಈಗ ನಿಮಗೆ ಹೇಳ್ತೀನಿ ಕೇಳಿ, ಒಂದು ಉದ್ದೇಶ, ದೇವರ ಬಲವಾದ ಉದ್ದೇಶ ನಿಮ್ಮಲ್ಲಿದೆ. ನಿಮಗೋಸ್ಕರ, ನಿಮ್ಮಲ್ಲಿ, ನಿಮ್ಮ ಮಕ್ಕಳಲ್ಲಿ ದೇವರ ಬಲವಾದ ಒಂದು ಉದ್ದೇಶವನ್ನು ಆತನ ಇಟ್ಕೊಂಡಿದ್ದಾನೆ. ಈ ಸಂಸೋನನಾದ್ರು ಅಲ್ಲಿಗೆ ಎಲ್ಲ ಮುಗಿದು ಹೋಯ್ತು ಅಂದ್ಕೊಂಡ್ವಿ ನಾವು. ಎಲ್ಲ ಕಥೆನೇ ಮುಗೀತು ಅಂದ್ಕೊಂಡ್ವಿ. ಯಾಕೆ? ಆತನ ತಲೆ, ಯಾವ ತಲೆ ಮೇಲೆ ಕ್ಷೌರ ಕತ್ತಿ ಬರಬಾರ್ದು ಎಂಬುದಾಗಿ ಹೇಳಿದ್ರು ಆ ತಲೆಯನ್ನ ಆ ತಲೆ ಬೋಳಿಸಲ್ಪಡ್ತು, ಕ್ಷೌರ ಮಾಡಲ್ಪಡ್ತು ಪಾಪದ ನಿಮಿತ್ತವಾಗಿ. ದಯವಿಟ್ಟು ಅದನ್ನು ಓದ್ಕೊಳ್ಳಿ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ. ಅವನನ್ನ ಹಿಡಿದು ಫಿಲಿಸ್ಟಿಯರು ಅವನ ಕಣ್ಣುಗಳನ್ನ ಕಿತ್ತಾಕಿದ್ರು. ಈಗ ಅವನನ್ನ ಅವರೆಲ್ಲರೂ ದೊಡ್ಡ ಸಭಾಂಗಣದಲ್ಲಿ ಕೂಡಿದ್ದಾರೆ. ಸಂಸೋನನ್ನ, ಫಿಲಿಸ್ಟಿಯರಿಗೆ ಮುಳ್ಳಾದಂತ ಸಂಸೋನನ್ನ ಕರ್ಕೊಂಡು ಬನ್ರಿ, ಅವನು ನಮಗೆ ಮೋಜಾಗಲಿ ಎಂಬುದಾಗಿ ಅವನು ಕರೆಸಿದ್ರು. 2 ಕಣ್ಣು ಕಿತ್ತಲ್ಪಟ್ಟಿದೆ. ಅಲ್ಲಿ ಅವನು ಅವ್ರ ಮುಂದೆ ಜೋಕರ್ ಆಗ್ಬೇಕಾಯ್ತು. ಯಾರು? ಪರಲೋಕವೇ ಆಸೆ ಇಟ್ಟುಕೊಂಡಂತ, ಪರಲೋಕದ ಉದ್ದೇಶದಿಂದಲೇ ಹೊರತು ಬೇರೆ ಯಾವ ಕೆಲಸದ ಉದ್ದೇಶದಿಂದಲೂ ಅಲ್ಲ. ಏಕೈಕವಾದಂತ ಪರಲೋಕದ ಉದ್ದೇಶದಿಂದಲೇ ಹುಟ್ಟಿದವನು. ಇವನ ಮೇಲೆ ದೇವರ ಆತ್ಮನು ಇಳಿದು ಬಂದ್ರೆ, ಅದು ಬಂಡೆ ಆಗಿರ್ಲಿ, ಕೋಟೆಯ ಬಾಗಿಲಾಗಿರ್ಲಿ, 2 ಕೈಯಿಂದ ಹೆಂಗೆ ಕಿತ್ಕೊಂಡು ಎತ್ತಿ ಹೋಗ್ಯವನು.
ಅವರಿಗೆ ಮೋಜು ಮಾಡೋಣ ಆದಂತೆ. ದೇವರು ನಮ್ಮನ್ನು ಅಭಿಷೇಕಿಸಿದ್ದು ಸರಳವಾದ ಅಭಿಷೇಕವಲ್ಲ, ಬಲವುಳ್ಳಂತ ಅಭಿಷೇಕ. 2 ಕಣ್ಣುಗಳು ಕಿತ್ತಲ್ಪಟ್ಟಿದೆ. 2 ಕಣ್ಣುಗಳು ಕಿತ್ತಲ್ಪಟ್ಟು ನೆನಪಿರಲಿ, ನಾನು ಇಂಗ್ಲಿಷ್ ಸಭೆಯಲ್ಲಿ ಹೇಳ್ತಾ ಇದ್ದೆ, ನಾವು ಸೇವಕರ ಅಭಿಷೇಕವನ್ನು ಗುರುತಿಸಿ ಅವರನ್ನ ಗೌರವಿಸಿ ಸ್ವೀಕರಿಸುವಂಥವರು. ಆದರೆ ದೆವ್ವಗಳು ಸೇವಕರ ಅಭಿಷೇಕವನ್ನು ನೋಡಿ ಗುರುತಿಸಿ ಅವರನ್ನ ಸ್ವೀಕರಿಸಿಕೊಳ್ಳುವಂಥವಲ್ಲವೇ ಅಲ್ಲ. ಏನ್ ಹೇಳ್ತಾ ಇದ್ದೀರಿ ಪಾಸ್ಟರ್? ಕೇಳಿ, ಪ್ರತಿ ಸಾರಿ ಯೇಸು ಸ್ವಾಮಿ ಒಂದು ದೆವ್ವದ ಎದುರಾಗಿ ಬರುವಾಗ ದೆವ್ವ ನುಡಿದಿದ್ದು ಒಂದೇ, ನೀನು ಯಾರೆಂಬುದಾಗಿ ಬಲ್ಲೆನು, ನೀನು ಪರಿಶುದ್ಧನಿಂದ ಬಂದವನೇ ಅಂತಂದ್ರೆ ಹೊರತು ಪೌಲನು ಹೊರಟು ಹೋಗ್ತಾ ಇರುವಾಗ ಆತನ ಹಿಂದುಗಡೆಯಿಂದ ಕೂಗ್ತಾ ಇದೆ, ಇವರು ಪರಿಶುದ್ಧ ದೇವರಿಂದ ಕಳಿಸಲ್ಪಟ್ಟವರು. ಸ್ಕೇಫನನ 7 ಮಕ್ಕಳು ದೆವ್ವ ಬಿಡಿಸ್ತಾ ಇದ್ದಾರೆ. ದೆವ್ವ ಹೇಳ್ತದೆ, ಪೌಲನು ನನಗೆ ಗೊತ್ತು, ಯೇಸು ಯಾರು ಗೊತ್ತು, ನೀನ್ಯಾರು? ಯಾಕೆಂದ್ರೆ ದೆವ್ವ ಗುರುತಿಸೋದು ಬರೀ ಅಭಿಷೇಕವನ್ನಲ್ಲ, ದೆವ್ವ ಗುರುತಿಸೋದು ನೀನು ಸಪ್ರೇಟ್ ಆಗಿದ್ಯೋ ಇಲ್ಲ ಅನ್ನೋದನ್ನ, ಎದರಿಂದ ಪಾಪದಿಂದ ವ್ಯತಿರಿಕ್ತವಾಗಿದ್ಯೋ ಇಲ್ಲ ಅನ್ನೋದನ್ನ. ಒಂದು ದಿನ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈಗೋ ಇಹಲೋಕದ ಅಧಿಕಾರಿ ಈಗ ನನ್ನ ಬಳಿಗೆ ಬರ್ತಾ ಇದ್ದಾನೆ, ನನ್ನ ಮೇಲಿರುವಂತ ಅಭಿಷೇಕವನ್ನು ನೋಡೋದಕ್ಕಲ್ಲ, ನಾನು ಎಷ್ಟು ಅಭಿಷೇಕ ನಿಮ್ಮದಾಗಿ ಅದನ್ನೆಲ್ಲ ನನ್ನ ಜೀವನ ಪರ್ಯಂತ ನೋಡಿದ್ದಾನೆ. ಈ ಹಲೋಕದ ಅಧಿಪತಿಯು ಈಗ ನನ್ನ ಬಳಿಗೆ ಬರ್ತಾ ಇದ್ದಾನೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಒಂದೂ ಇಲ್ಲ. ಏನದು? ಪಾಪದಿಂದ ಸಂಪೂರ್ಣವಾದಂತ ಬಿಡುಗಡೆ. ಅವನಿಗೆ ಸಂಬಂಧಪಟ್ಟದ್ದು ಒಂದು ನನ್ನಲ್ಲಿಲ್ಲ. ಎಲ್ಲ ಕೊಡ್ಲಿಕ್ಕೆ ಬಂದ ಆತ, ನಾನು ಇನ್ನೂವರೆಗೂ ಒಂದನ್ನು ಮುಟ್ಟಿಲ್ಲ, ಮುಟ್ಟೋದು ಇಲ್ಲ. ಯಾಕೆ? ವಾಕ್ಯಕ್ಕೆ ಮಾತ್ರ ಬಲ. ಸ್ಕೇಫನನ ಮಕ್ಕಳು ಲೋಕದಲ್ಲಿ ಜೀವಿಸೋರು, ಪಾಪ ಬಿಡದೇ ಇರೋರು, ಆದ್ರೆ ಪೌಲನು ಬೋಧಿಸುವ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗೊಂಡ್ರು. ಎಷ್ಟು ದೆವ್ವ ಬಿಟ್ಟು ಹೋಗ್ಬಿಟ್ಟಿದ್ವು, ಅದು ಅವ್ರಿಗೆ ಈಸಿ ಆಗ್ಬಿಡ್ತು. ಅದನ್ನ ತಿರುಗಿ ಅದನ್ನೇ ಮಾಡ್ತಾ ಇದ್ದಾರೆ. ಒಂದು ದೆವ್ವ ಹೇಳ್ತಲೇ, ಪೌಲ ನನಗೆ ಗೊತ್ತು, ಯೇಸು ನನಗೆ ಗೊತ್ತು, ನೀನ್ಯಾರ? ಯಾಕಂದ್ರೆ ದುರಾತ್ಮಗಳು ಗುರುತಿಸೋದು ಬರೀ ಅಭಿಷೇಕವನ್ನಲ್ಲ, ದುರಾತ್ಮಗಳು ಗುರುತಿಸೋದು ನೀನು ಸಪ್ರೇಟ್ ಆಗಿದ್ದೀಯೋ ಇಲ್ಲೋ ಅನ್ನೋದನ್ನ. ಅದಕ್ಕೆ ಅನೇಕ ವಿಶ್ವಾಸ, ಪಾಸ್ಟರ್ ಇಷ್ಟು ಚರ್ಚಿಗೆ ಹೋಗ್ತಾರೆ, ಅವ್ರಿಗೆ ಯಾಕೆ ತ್ರಾಸೆ ರೀ? ಯಾವಾಗ ನಾವು ಈ ಪಾಪದಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದೇವೋ, ಅದು ದೇವರ ವಾಕ್ಯದ ಮೂಲಕ, ಯೇಸುವಿನ ರಕ್ತದ ಮೂಲಕ. ನಾನು ಹೇಳ್ತೀನಿ, ಯಾವುದು ನಮ್ಮ ಹತ್ತಿರಕ್ಕೂ ನುಸುಳಲಿಕ್ಕಾಗೋದಿಲ್ಲ. ಮುಟ್ಟೋದು ದೂರಿನ ಮಾತಾಯ್ತು. ಯೇಸು ಬಲವಾದ ರೀತಿಯಲ್ಲಿ ನಾವು ಅಂದ್ಕೊಂಡ್ವಿ ಅಲ್ಲಿಗೆ ಮುಗಿದೋಯ್ತು. ಸೇವೆ, ಸಂಸೋನನ ಸೇವೆ, ಸಂಸೋನನ ಅಧಿಕಾರ, ಸಂಸೋನನ ಜನರಲ್ಶಿಪ್ ಅಂದ್ರೆ ನಾಯಕತ್ವ ಅಲ್ಲಿಗೆ ಮುಗಿತಂದ್ಕೊಂಡ್ವಿ. ಯಾಕೆ? 2 ಕಣ್ಣುಗಳು ಕಿತ್ತಲ್ಪಡ್ತು. ಈಗ ಅವರಿಗೆ ಮೋಜಿಗಾಗಿ ಕರೆಯಲ್ಪಟ್ಟಿದ್ದಾನೆ. ಅಲ್ಲಿರುವಂತ ಒಬ್ಬ ಚಿಕ್ಕ ಮಗುವಿಗೆ ಕೈಗೆ ಬೇಡಿಗಳು, ಸರಪಣಿಗಳು, ಮಗುವಿಗೆ ಹೇಳ್ತಾನೆ, ಈ ಕಟ್ಟಡದ ಮುಖ್ಯವಾದ ಕಂಬಗಳ ಬಳಿಗೆ ನನ್ನನ್ನು ಕರ್ಕೊಂಡು ಹೋಗು. ಯಾಕಂದ್ರೆ ಅವನು ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ ಇನ್ನು ಒಂದು ಚಾನ್ಸ್ ಸ್ವಾಮಿ, ಒಂದು ಅವಕಾಶ, ಒಂದು ಕೊನೆಯ ಸಾರಿ ನನ್ನನ್ನ ತಿರುಗಿ ಅಭಿಷೇಕಿಸು. ಈ ಫಿಲಿಸ್ಟಿಯರಿಗೆ ನಾನು 2 ಕಣ್ಣುಗಳಿಗೆ ಮೂಯಿ ತೀರಿಸ್ಲಿಕ್ಕಾಗದೇ ಇದ್ರು ನನ್ನ ಒಂದು ಕಣ್ಣಿಗಾದರೂ ಮೂಯಿ ತೀರಿಸ್ಲಿಕ್ಕಾಗುವಂತೆ, ನನ್ನ ಒಂದು ಕಣ್ಣಿಗಾದರೂ ನಾನು ಮೂಯಿ ತೀರಿಸುವಂತೆ ಒಂದು ಸಾರಿ ನನ್ನನ್ನು ಅಭಿಷೇಕಿಸು. ಆತನನ್ನ ಕ್ಷೌರ ಮಾಡಿದಂತ ತಲೆಯ ಕೂದಲುಗಳು ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ವು, ಹುಟ್ಟುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿತ್ತಂತೆ, ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತಂತೆ. ಇವನನ್ನ ಆ ಹುಡುಗ ಕರೆದುಕೊಂಡು ಹೋಗಿ 2 ಕಂಬಗಳ ಮಧ್ಯೆ ನಿಲ್ಲಿಸ್ದ. ಆತನು ಒಂದು ಸಾರಿ ಕರ್ತನನ್ನ ಕೂಗಿಕೊಂಡು 2 ಕಂಬಗಳನ್ನ ಒತ್ತದ. ಇಡೀ ಕಟ್ಟಡ ಮುರ್ಕೊಂಡು ಬಿತ್ತು. ಅಲ್ಲಿರುವಂತ ಕೂಡಿದಂತ ಸಾವಿರಾರು ಫಿಲಿಸ್ಟಿಯರ ಜೊತೆಗೆ ಈತನು ಸತ್ತೋದ. ಆತನ ಬಗ್ಗೆ ಈ ರೀತಿಯಾಗಿ ಬರೆಯಲ್ಪಡ್ತು. ಏನಪ್ಪಾ ಅಂದ್ರೆ, ಸಂಸೋನನು ತನ್ನ ಮರಣದಲ್ಲಿ ಕೊಂದಂತ ಫಿಲಿಸ್ಟಿಯರಿಗಿಂತಲೂ, ಜೀವದಿಂದಾಗಿ ಇದ್ದಾಗ ಕೊಂದಂತ ಫಿಲಿಸ್ಟಿಯರಿಗಿಂತಲೂ ಮರಣದಲ್ಲಿ ಕೊಂದಂತ ಫಿಲಿಸ್ಟಿಯರು ಹೆಚ್ಚು ಅಂತ.
ಅಂದ್ರೆ ಒಂದು ಕತ್ತೆ ದವಡೆಯಿಂದ 3,000 ಜನರನ್ನ ಫಿಲಿಸ್ಟಿಯರನ್ನ ಕೊಂದಂತ ಈತನು ಮರಣದಲ್ಲಿ ಅದಕ್ಕಿಂತಲೂ ಹೆಚ್ಚಿಗೆ ಜನರನ್ನ ಕೊಂದ್ಬಿಟ್ಟ. ಅಷ್ಟೆಲ್ಲ ಮಾಡಿದ್ರು ಸಹ ಅವನ ಪ್ರಾರ್ಥನೆಗೆ ಅನುಗುಣವಾಗಿ ಅದು ಆತನ ಬರೀ ಒಂದು ಕಣ್ಣಿನ ಮುಯಿ, ಇನ್ನೊಂದು ಕಣ್ಣಿನ ಮುಯಿ ಬಾಕಿ ಉಳಿದಿತ್ತು. ಯಾರಾದ್ರೂ ನನ್ನ ಜೊತೆಗೆ ಅರ್ಥ ಆಗ್ತಾ ಇರೋರು ಇದ್ರೆ ಒಂದು ಸಾರಿ ನೀವು ಇರುವಲ್ಲಿ ಆಮೇನ್ ಎಂದಾಗ ಹೇಳ್ರಿ. ಯಾಕಂದ್ರೆ ಆತನು ಪ್ರಾರ್ಥಿಸಿದ್ದೇನೆಂದ್ರೆ, ಸ್ವಾಮಿ ಒಂದು ಕಣ್ಣಿಗಾದ್ರೂ ನಾನು ಮುಯಿ ತೀರಿಸುವಂತೆ ನನ್ನನ್ನು ಕೊನೆ ಸಾರಿ ಅಭಿಷೇಕಿಸು. ಆ ದಿನ ಒಂದು ಕಣ್ಣಿನ ಮುಯಿ ತೀರಿಸಲ್ಪಟ್ಟಿತ್ತು, ಆದ್ರೆ ಇನ್ನೊಂದು ಕಣ್ಣಿನ ಮುಯಿ ಬಾಕಿ ಇತ್ತು. ಅದು ಬೇರೆ ಏನು ಅಲ್ಲ, ಯಾವ ದಿನ ಒಬ್ಬ ಸ್ತ್ರೀಗೆ ದೇವದೂತನು ಪರಿಶುದ್ಧಳಾಗೀಗ, ಯಾಕಂದ್ರೆ ನಿನ್ನನ್ನು ಸಂಸೋನನ್ನು ಹುಟ್ಟಿಸ್ತೀನಿ ಅಂತ ಹೇಳಿದ್ನೋ, ಅದಕ್ಕೆ ಒಬ್ಬನಿಗೋಸ್ಕರ ಒಂದು ಅಂಟಾಯ್ತು. ಆದ್ರೆ ಈಗ ಒಬ್ಬನ ಮೂಲಕ, ಕ್ರಿಸ್ತ ಯೇಸು ಎಂಬಂತ ಒಬ್ಬನ ಮೂಲಕ ಈಗ ಸಾವಿರಾರು ಸಂಸೋನರು ಎದ್ದು ಬರ್ಲಿಕ್ಕಿದ್ರು. ಎರಡನೆಯ ಕಣ್ಣಿನ ಮುಯ್ಯಿನ ಕಾಲ ಪ್ರಾರಂಭವಾಗಿತ್ತು. ಪೇತ್ರನು ಬಟ್ಟೆಯನ್ನು ತೊಟ್ಟಿಕೊಳ್ಳುವಷ್ಟು ಸಂಸ್ಕೃತಿ ಇಲ್ಲದವನು, ಪೇತ್ರನು ವಿದ್ಯಾಭ್ಯಾಸ ಇಲ್ಲದವನು, ಪೇತ್ರನು ಬೆಸ್ತರ ಕಾಲನಿಯಲ್ಲಿ ಜೀವಿಸುವವನು. ಆ 50ಮ ದಿನ ಒಬ್ಬ ಸಂಸೋನನ ಮೇಲೆ ಪವಿತ್ರಾತ್ಮನ ಇಳಿದು ಬಂದು 3,000 ಫಿಲಿಸ್ಟಿಯರನ್ನ ಸದೆ ಬರೆದಿದ್ದ. ಆದರೆ 50ಮ ದಿನ ಅದೇ ದೇವರಾತ್ಮನು ಪೇತ್ರನ ಮೇಲೆ ಇಳಿದು ಬರುವಾಗ 5,000 ಸಂಸ್ಕೃತರು, 5,000 ಶಿಕ್ಷಿತರು, 5,000 ಧರ್ಮ ಆಚರಿಕರು ರಕ್ಷಣೆ ಹೊಂದಿ ಕರ್ತನ ಕಡೆಗೆ ತಿರುಗಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಎರಡನೇ ಕಣ್ಣಿನ ಮುಯಿ ಆ ದಿನ ಪ್ರಾರಂಭವಾಗಿತ್ತು, ಇಂದಿಗೂ ನಡೀತಾ ಇದೆ. ಸೈತಾನನು ದೇವರ ಅಭಿಷಿಕ್ತನ 2 ಕಣ್ಣುಗಳನ್ನ ಅವತ್ತು ಕಿತ್ತುಕೊಂಡ. ಕ್ರೂಜೆಯ ಮೇಲೆ ಆ ಕಣ್ಣುಗಳು ತಿರುಗಿ ಕ್ರಿಸ್ತನ ಸಭೆ ಆದಂತ ನನಗೂ ನಿನಗೂ ತಿರುಗಿ ದಯಪಾಲಿಸಲ್ಪಡ್ತು. ಆತನ ಕಣ್ಣುಗಳು ಮುಚ್ಚಲ್ಪಟ್ಟವು, ಆದರೆ ಕ್ರಿಸ್ತನಲ್ಲಿ ಮುಚ್ಚಿದ ಕಣ್ಣುಗಳು ತೆರೆಯಲ್ಪಟ್ಟವು. ಧರ್ಮಾಂಧತೆಯ ಕುರುಡುತನ, ಸೌಲನೆಂಬಂತ ಪೌಲನು ಧರ್ಮಾಂಧತೆಯಿಂದ ಕಣ್ಣು ಮುಚ್ಚಲ್ಪಟ್ಟವನಾಗಿ ವಿಶ್ವಾಸಿಗಳನ್ನ ಹಿಡಿದು ಕೊಲ್ಲುವುದಕ್ಕಾಗಿ ಹೊರಟಿರುವಾಗ, ದಮಸ್ಕಕ್ಕೆ ಹೊರಟಿರುವಾಗ, ಅದೇ ಯೇಸು ಸ್ವಾಮಿ ಅವನನ್ನು ಯಾವ ರೀತಿ ಭೇಟಿಯಾದಂದ್ರೆ ಅಲ್ಲಿ ಕಿತ್ತಲ್ಪಟ್ಟ ಕಣ್ಣುಗಳು ಇಲ್ಲಿ ತೆರೆಯಲ್ಪಡ್ತು. 3 ದಿನ ಕತ್ತಲಲ್ಲಿ ಜೀವಿಸಿದ. ಯಾಕಂದ್ರೆ ಒಂದು ಸಾರಿ ಆತನ ಕಣ್ಣು ತೆರೆಯಲ್ಪಡ್ದಾದ್ರೆ ಸಾಯುವ ತನಕ ಆತನ ಅದಕ್ಕೋಸ್ಕರ ನಂಬಿಗಸ್ತನಾಗಿರ್ಲಿಕ್ಕಿದ್ದ. ದೇವರ ಆತನ ಕಣ್ಣನ್ನು ಹೆಂಗೆ ತರದ್ನಂದ್ರೆ 2ನೇ ಕಣ್ಣಿನ ಮುಯಿ ಉಂಟಾಯಿತು. ಪಟ್ಟಣಗಳಲ್ಲಿ ಸಭೆಗಳನ್ನ ಸ್ಥಾಪಿಸ್ಲಿಕ್ಕೆ ಪ್ರಾರಂಭ ಮಾಡ್ದ. ಕೊನೆಯದಾಗಿ ಹೇಳ್ತಾ ಇದ್ದೀನಿ ನನ್ನ ಸಹೋದರ ಸಹೋದರಿ, ಅದೇ ಬಲ ಇವತ್ತು ದೇವರಾತ್ಮನ ಮೂಲಕ ನಿನ್ನ ಜೀವನದಲ್ಲಿ ಹರಿಯುವುದಕ್ಕಾಗಿ ಕಾದುಕೊಂಡಿದೆ. ಆ ಸಂಸೋನನಾದರೂ ಕ್ಷೌರ ಮಾಡಿಸಿಕೊಂಡ, ಆದರೆ ಕ್ರಿಸ್ತನಲ್ಲಿ ನೀನು ತಿರುಗಿ ಸ್ಥಾಪಿಸಲ್ಪಟ್ಟಿದ್ದೀಯಾ. ತಿರುಗಿ ಆ ಕ್ಷೌರನ ಹೋಗಬೇಡ. ಆ ಪಾಪದಿಂದ ನಮ್ಮನ್ನು ಸಂಪೂರ್ಣವಾಗಿ ಬಿಡಿಸಿದಾತನು ಬರೀ ನಮ್ಮನ್ನ ಹಿಂಸೆಗೆ ಒಳಪಟ್ಟಂತ ಕುರಿಮರಿಗಳಂತಾಗಿ ಮಾಡಲಿಲ್ಲ. ನಿಂತುಕೊಂಡು ಬೋಧಿಸೋರನಾಗಿ ಮಾತ್ರ ಮಾಡಲಿಲ್ಲ. ನೀನು ನಿನ್ನ ಕ್ಲಾಸ್ ರೂಮಲ್ಲಿ, ನಿನ್ನ ಆಫೀಸಲ್ಲಿ ನೀನು ಕೂತ್ಕೊಂಡಿರುವಾಗ ಆತ್ಮಮಂಡಲದಲ್ಲಿ ಏನಾಗ್ತಾ ಇದೆ ಅನ್ನೋದರ ಅರಿವು ನಿನಗಿಲ್ಲ. ಪ್ರತಿಯೊಂದು ದೆವ್ವಗಳು ದೂರ ದೂರ ನಿಂತ್ಕೊಂಡಿರ್ತದೆ ನೀನು ಹೋಗೋವರೆಗೂ. ಯಾಕಂದರೆ ದೆವ್ವಗಳಿಗೆ ಒಂದೇ ಗುರುತು ಗೊತ್ತು, ಅದರೆಂದರೆ ದೇವರಿಂದ ಅಭಿಷೇಕಿಸಲ್ಪಟ್ಟವನು, ಪರಿಶುದ್ಧನು ಆದವನು. ಅವದನ್ನು ಗುರುತಿಸ್ತದೆ. ದಯವಿಟ್ಟು ಸಂಸೋನನ ಕೂದಲು ತಿರುಗಿ ಬೆಳಿಲಿಕ್ಕೆ ಪ್ರಾರಂಭವಾಯಿತು. ಆದರೆ ಕ್ರಿಸ್ತೇಸು ಕ್ಷೌರನೇ ಮಾಡಿಕೊಳ್ಳಿಲ್ಲ. ಕರ್ತನ ತಂದೆಯನ್ನು ಅರ್ಥಕೊಂಡು ಹೆಂಗೆ ಜೀವಿಸಿದ್ನಂದರೆ
ಆತನಿಂದ ಹುಟ್ಟಿದ ಒಬ್ಬನಾದರೂ ಮನುಷ್ಯ ಸಂಕಲ್ಪದಿಂದ ಹುಟ್ಟಿದವನಾಗದೆ ದೇವರಿಂದ ಹುಟ್ಟಿದವನಾಗಿದ್ದಾನೆ ಎಂಬುದನ್ನು ಕಲ್ತ್ಕೊಂಡು ಅಧಿಕಾರವನ್ನು ಹೊಂದಿಕೊಂಡು ಈ ಪೌಲನು ಅದೇ ಪೌಲ ಸಭೆಯನ್ನು ಹಿಂಸಿಸ್ಲಿಕ್ಕೆ ಹೊರಟಂತ ಅದೇ ಪೌಲ ಬೀದಿಯಲ್ಲಿ ಹೋಗ್ತಾ ಇದ್ದರೆ ಈಗ ಅದೇ ದುರಾತ್ಮ ಹೇಳ್ತದೆ, ಇವರ ಮಾತನ್ನು ಕೇಳಿರಿ, ಇವರು ಸರ್ವಶಕ್ತನಾದಂಥ ದೇವರ ಕಡೆಗೆ ನಡೆಸುವವರು ಅಂತ ಹೇಳಿ, ಲಿಸನ್ ಟು ದೆಮ್, ದೇ ಆರ್ ಫ್ರಮ್ ದ ಮೋಸ್ಟ್ ಹೋಲಿ ಒನ್, ಪರಿಶುದ್ಧನಾದವನಿಂದ ಬಂದವರು ಅಂತ ಹೇಳಿ ಪ್ರಾರಂಭ ಮಾಡ್ತು. ಸಂಸೋನನ್ನು ಕಿತ್ತು ಹಾಕಿದ ಕಣ್ಣುಗಳು ದೇವರ ಅಧಿಕಾರಿಗಳಿಗೆ ಕ್ರೂಜೆಯಲ್ಲಿ ತಿರುಗಿ ಆ ಕಣ್ಣುಗಳು ತೆರೆಯಲ್ಪಡ್ತು. ಈಗ ಸೈತಾನನ ಆಗ ಆಡಿದ ಅದೇ ಆಟವನ್ನು ತಿರುಗಿ ಪ್ರಯತ್ನಿಸ್ತಾ ಇದ್ದಾನೆ. ಹೇಗಾದರೂ ಮಾಡಿ ಇವರನ್ನ ಕ್ಷೌರ ಮಾಡಬೇಕು, ಹೇಗಾದರೂ ಮಾಡಿ ಇವರನ್ನ ತಿರುಗಿ ಪಾಪದಲ್ಲಿ ಮುಳುಗಿಸ್ಬೇಕು. ಆದರೆ ಕರ್ತನಿಗಾಗಿ ನೀನು ಪ್ರತಿಷ್ಠಿತನಾಗಿರೋದಾಗಿದ್ದರೆ, ಅದಕ್ಕೆ ರೇನಾಲ್ಡ್ ಬಾನ್ಕಿ ಅವರ ಒಂದು ಕೂಟದಲ್ಲಿ ಮಿಲಿಯನ್ ಜನ ಸೇರಿದ್ದು, ಯಾಕಂದರೆ ಕ್ಷೌರ ಕತ್ತಿ ಮುಟ್ಲಿಕ್ಕೆ ಕೊಡಲಿಲ್ಲ. ಅದಕ್ಕೆ DJ ಸಂಕಲ್ ಅವ್ರ ಕೂಟಗಳಲ್ಲಿ ಲಕ್ಷಾನುಗಟ್ಟಲೆ ಜನ ಸೇರಿ ಸಾವಿರಾರು ಜನ ಗುಣ ಹೊಂದ್ತಾ ಇದ್ದಿದ್ದು, ಯಾಕಂದರೆ ಕ್ಷೌರ ಕತ್ತಿ ಮುಟ್ಲಿಕ್ಕೆ ಕೊಡಲಿಲ್ಲ. ಈಗ ಸಮಯ ಬರ್ತಾ ಇದೆ, ಒಬ್ಬ ಸ್ಯಾಮ್ಸನ್ನಿಗಾಗಿ ಫಿಲಿಸ್ಟರ್ ನಡಗಿರೋದಾಗಿದ್ದರೆ, ಈಗ ವಿಚಾರ ಮಾಡಿ ಸಾವಿರಾರು ಜನರನ್ನು ದೇವರು ಕ್ರಿಸ್ತನಲ್ಲಿ ಎಬ್ಬಿಸ್ತಾ ಇರೋದಾಗಿದ್ದರೆ ಯಾವ ರೀತಿ ಇರಬಾರ್ದು, ಅದು ಯಾವ ರೀತಿ ಅದು ನಡಿಬಾರ್ದು. ದೇವರು ಖಂಡಿತವಾಗಿ ಅದನ್ನು ಬಲವಾದ ರೀತಿಯಲ್ಲಿ ನಿಮ್ಮನ್ನು ಉಪಯೋಗಿಸ್ಲಿಕ್ಕಿದ್ದಾನೆ. ನಂಬಿಕೆ ಇರಲಿ. ಆತ ಸಂಪೂರ್ಣವಾಗಿ ಲೋಕದಿಂದ ಬಿಡಿಸ್ಕೊಳ್ಳಲ್ಪಟ್ಟವರಾಗಿ ಆತನ ಬಳಿಗೆ ಬನ್ನಿರಿ, ಆತನನ್ನೇ ಅಂಟಿಕೊಳ್ಳ್ರಿ, ಆತನನ್ನೇ ಹಿಡಿದುಕೊಳ್ಳಿ. ಯಾಕಂದರೆ ಆತನ ನಿಮ್ಮನ್ನು ಉಪಯೋಗಿಸಲಿಕ್ಕೆ ಆಸೆ ಉಳ್ಳವನಾಗಿದ್ದಾನೆ. ಬರೀ ಉಪಯೋಗಿಸೋದಲ್ಲ, ಪರಲೋಕದ ಯೋಚನೆಯನ್ನು ನಿನ್ನಲ್ಲಿ ನೆರವೇರಿಸಲಿಕ್ಕೆ ಆಸೆ ಉಳ್ಳವನಾಗಿದ್ದಾನೆ. ಒಂದು ಕ್ಷಣ ನೀವು ಇರುವಲ್ಲಿಯೇ ಕಣ್ಣುಗಳನ್ನು ಮುಚ್ಚಿ ನಿಮ್ಮನ್ನು ಸಮರ್ಪಿಸುವುದಾಗಿದ್ದರೆ ಕರ್ತನಲ್ಲಿ ಪ್ರಾರ್ಥಿಸಿಕೊಳ್ಳೋಣ, ಆತನನ್ನು ದೃಷ್ಟಿಸೋಣ. ನನ್ನೊಟ್ಟಿಗೆ ಒಂದು ನಿಮಿಷ ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದಾಗಿದ್ದರೆ, ಸುಧಗಲಬ ಶಿಂದಲ ಅಧಿಕರಬ ಸಂದಲಾದನ ಕೂರಬ ಶಂಡಲೆದನೆ ಅಂದಲಾದನ ಕೂರಬ ಬಾಬಾ ಬಾಬಾ. ದಯವಿಟ್ಟು ಆ ಅಭಿಷೇಕವನ್ನು ಅನುಮತಿಸಿ ನಿಮ್ಮ ಮನೆಗಳಲ್ಲಿ, ದಯವಿಟ್ಟು ಆ ಪ್ರಸನ್ನತೆಯನ್ನು, ಆ ಬೆಂಕಿಯನ್ನು ಅನುಮತಿಸಿ ನಿಮ್ಮ ಮನೆಗಳಲ್ಲಿ. ಶುಡಲಬ ಅಂದಿರಿ ಕತು ನಮ ಸಿಂದರಿ ಕೂತನಬ ಹಂದಲೆ ರಿಗನಬಂಟಲೆ ಬದು ಸೊಕೊಲಬೋ ರಿಯನಮ ಮಮ ಬಾಬಾ 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 ಸಂದಲ ಬರಾಬಲ ಎಂದಲ ರಗನಮ ಅಂಚಲೆ ಬೋದನು ಸೊಕೊಲಬ್ ರೊಕೊತ್ಲರು ಎಂದಲೆ ಅದನಿ ಎಂದಲ ಬಶಂದಲ ಬಾಬಾ ಬಾಬಾ ರಿಗನಮ ಅಂಚಲೆ ಅದನಿ ಎಂದಲ ಅದನ್ನ ಕಳಬ ಸಂದಲ ಬರಕಯ ಅಂದಲೋ ರಬ ಶಂದಲಬ ಜಿಗಲಬ ಅಂಚಲೆ ಎಂದಲೆ ಅಂದಳ ಬಸಂದಲ ಬರ ಎಂದಲದ ಅಂದಲ ಬಶಂದಲ ಮನೆ ಅಂದಲ ಅಂದಳ ಬಾಬಾ ಬಾಬಾ ಸಂದಲೆರದನಿ ಅಂದಲದ ರಿಗನಾಮ ಅಂದಲ ಬದನಸಿ ಅಂದಲ. ಪ್ರಾರ್ಥಿಸು ಪ್ರಾರ್ಥಿಸು, ಕೆಲವು ಕ್ಷಣ, ಇನ್ನು ಕೆಲವು ಕ್ಷಣ ಮಾತ್ರ ಪ್ರಾರ್ಥಿಸೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನ ಮಹಿಮೆಗಾಗಿ ನನ್ನನ್ನು ಉಪಯೋಗಿಸು ಸ್ವಾಮಿ, ನಿನ್ನ ಅಭಿಷೇಕದಲ್ಲಿ ನನ್ನನ್ನು ಉಪಯೋಗಿಸು. ಆತನ ಪ್ರಜ್ವಲಿಸುವಂತ ಬೆಂಕಿ ನಿನ್ನನ್ನು ಆವರಿಸಿಕೊಳ್ಳಲಿ ನನ್ನ ಸಹೋದರ ಸಹೋದರಿ. ಸಂದನದೆರೆಯ ಲಬಶಿಕಿರಿಯಾಂದಲ ಅದನ್ನ ಕತಾಳದ ಬಸ್ಸಂದಲ ರಿಗನನ ನಣದ ಬಸ್ಸಂದಲ ಬರಬಲ ಬಸ್ಸಂದಲ ಬರಯಾಂದಲ ಅದನ್ನ ಕಡಲ ಬಾಬಾ ಬಾಬಾ ಬಸ್ಸಂದಲ ಬರಯಾಂದಲ ಅದನ್ನ ಕರೋಶಿ ಅಂದಲ ಊರಿಯಲ ಮಸ್ಸಂದ್ರೆಲೆಬೆ ಶಿಕ್ರಿಯಾಂದಲೆದನೆ ಅರಲ ಬಸ್ಸಂದ್ರೆಲೆ ಬೇರೆ ಬೇರೆ ಬೇ ರುಖಲ ಬಸ್ಸಂದಲೆದೆರೆ ಬಸ್ಸಂದಲೋರಿಯಾನ ಮಮಸ್ಸಂದಲೆದೆರೆ ಅಲಬ. ನಿಮ್ಮ ಕರೆಗಳನ್ನು ಚಾಚಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಸಮರ್ಪಿಸುವುದಾಗಿದ್ದರೆ ಇದೇ ಹೊತ್ತು ಕರ್ತನ ಆತ್ಮನು ನಿಮ್ಮನ್ನು ಮುಟ್ಲಿ, ಆತನ ಶಕ್ತಿಯು ಆತನ ಬಲವು ನಿನ್ನನ್ನು ತಾಕಲಿ. ಸರ್ವಶಕ್ತನು, ಕೇಳುವವರಿಗೆ ಹೇಳವಾಗಿ ಕೊಡುವಾತನು, ಬೇಡಿಕೊಳ್ಳುವವರಿಗೆ ಕೈ ಹಿಡಿದು ನಡೆಸುವಾತನು. ತಂದೆಯ ದೇವರೇ, ನೀನು ಮಾಡಿದಂಥ ಸಕಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನೇ ಕರ್ತನು, ನೀನೇ ಭೂಪರಲೋಕಗಳ ಒಡೆಯನು, ಅದ್ಭುತ ಕರ್ತನು, ಆಲೋಚನಾ ಶಕ್ತನು ಸ್ವಾಮಿ. ಕರ್ತನೆ, ಕೇಳುವವರಿಗೆ ಹೇಳುವಾಗಿ ಕೊಡುವಾತನು, ಕೈ ಹಿಡಿದು ನಡೆಸುವಾತನು. ಈ ದಿನಗಳಲ್ಲಿ ಸ್ವಾಮಿ, ಒಬ್ಬರಲ್ಲಾದರೂ ನಂಬಿಕೆ ಕಡಿಮೆ ಆಗದಂತೆ, ಒಬ್ಬರಾದರೂ ಸ್ವಾಮಿ ನಿರಾಶೆಯಲ್ಲಿ ಬೀಳದಂತೆ ಕೈ ಹಿಡಿದು ನೀನು ಬಲಪಡಿಸು. ಜೋಲು ಬಿದ್ದ ಕೈಗಳನ್ನು ನೀನು ಬಲಪಡಿಸು, ಬಲಹೀನವಾದ ಮೊಣಕಾಲುಗಳನ್ನು ನೀನು ಬಲಪಡಿಸು ಸ್ವಾಮಿ. ನೀನು ಇಟ್ಟುಕೊಂಡಂತ ಉದ್ದೇಶ, ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವಿರಿ,
ಅನಾರೋಗ್ಯಗಳ ಮೇಲೆ ಕೈ ಹಿಡಿದಾಗಿದ್ರೆ ಅವರಿಗೆ ಗುಣವಾಗುವುದು. ಅಂತೂ ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕಾಗಿ ನಿನ್ನ ಸಭೆಯನ್ನ ಎಬ್ಬಿಸಿದೆಯಲ್ಲ, ಇವಾಗೋ ಹಾವುಗಳನ್ನ ಚೇಳುಗಳನ್ನ ತುಳಿಯೋದಕ್ಕೂ ಸೈತಾನನ ಸಕಲ ಬಲಗಳನ್ನ ನಾಶ ಮಾಡೋದಕ್ಕೂ ಬಲ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಹಾನಿ ಮಾಡುವುದಿಲ್ಲ ಎಂಬುದಾಗಿ ಹೇಳಿದೆಯಲ್ಲ. ಆ ಅಭಿಷೇಕ ನಿನ್ನ ಜನರನ್ನು ಆವರಿಸಿಕೊಳ್ಳಲಿ, ಆ ಶಕ್ತಿಯು ನಿನ್ನ ಜನರನ್ನು ತುಂಬಿಕೊಳ್ಳಲಿ ಸ್ವಾಮಿ. ಮಹಿಮೆ ಘನತೆ ಸ್ತುತಿಗಳು ನಿನಗೆ ಉಂಟಾಗ್ಲಿ. ಕಾರಣ ನೀನೊಬ್ಬನೇ ಯೋಗ್ಯನು, ನೀನೊಬ್ಬನೇ ಸರ್ವಶಕ್ತನು ಸ್ವಾಮಿ. ಎಲ್ಲ ಘನತೆ ನೀನೊಬ್ಬನಿಗೆ ಉಂಟಾಗ್ಲಿ ನಮ್ಮ ತಂದೆ. ಈ ದಿನ ನಿನ್ನ ಮೇಜಿನ ಮೂಲಕ, ನಿನ್ನ ಮೇಜಿನಲ್ಲಿ ರೊಟ್ಟಿ ಮುರಿಯುವುದರ ಮೂಲಕ ನಿನ್ನನ್ನು ಘನಪಡಿಸಿದಂಥ ಒಂದೊಂದು ಕುಟುಂಬಗಳನ್ನು ಬಲಪಡಿಸು. ನಿನ್ನ ಸೇವೆಗೆ ಕೊಟ್ಟಿರುವಂಥ ಒಂದೊಂದು ಹಸ್ತಗಳನ್ನು ಯೇಸುವಿನ ಹೆಸರಿನಲ್ಲಿ ಹೇಳುವಾಗ ಆಶೀರ್ವದಿಸು. ಪ್ರತಿಯೊಂದು ಮನೆಯಲ್ಲಿ ನಿನ್ನ ಎಲ್ಲ ಗ್ರಹಿಕೆಯನ್ನು ಮೀರುವಂಥ ನಿನ್ನ ದೈವ ಶಾಂತಿಯು ಆವರಿಸಿಕೊಂಡಿರಲಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇವಪ್ಪ ನಮ್ಮ ತಂದೆ, ಆಮೇನ್. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ಸದಾಕಾಲ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ, ಆಮೇನ್. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಆತನ ವಾಕ್ಯದಲ್ಲಿ ಬಲಗೊಳ್ಳುತ್ತಾ ಆತನ ವಾಕ್ಯವನ್ನು ನೆರವೇರಿಸಿಕೊಳ್ಳುವರಾಗಿ ನೀವು ಪರಿವರ್ತನೆ ಆಗ್ರಿ. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಬೇಗನೆ ದೇವ್ರ ಕೃಪೆ ಕೊಡೋದಾಗಿದ್ದರೆ ನಾವು ತಿರುಗಿ ಆಲಯದಲ್ಲಿ ಆರಾಧನೆಗೆ ಸೇರಿಕೊಳ್ಳೋಣ. ಪಾಸ್ಟರ್ ಪ್ರಕಾಶ್ ಅವರು ಆಗಲೇ ಹೇಳಿದ ಹಾಗೆ ಉಪವಾಸ ಪ್ರಾರ್ಥನೆ ಮತ್ತು ಉಳಿದ ಕೂಟಗಳು ಹಾಲಲ್ಲಿ ಇರ್ತದೆ. ರವಿವಾರ ಮಾತ್ರ ನಮಗೆ ಲಾಕ್ಡೌನ್ ಇರೋದ್ರ ನಿಮಿತ್ತವಾಗಿ ಆನ್ಲೈನ್ ಇರ್ತದೆ. ಉಪವಾಸ ಪ್ರಾರ್ಥನೆ ತಪ್ಪಿಸ್ಕೊಳ್ಬೇಡಿ, ಪ್ರಕಟಣೆ ಗ್ರಂಥದ ಬೋಧನೆಯನ್ನು ತಪ್ಪಿಸ್ಕೊಳ್ಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ದೇವ್ರ ಕೃಪೆಯಲ್ಲಿ ಬೇಗನೆ ಸಿಗೋಣ. ದೇವರು ನಿಮ್ಮೊಂದಿಗಿದ್ದಾನೆ.